ಯೆಶಾಯನ ಬರೆದ ಗ್ರಂಥ 43ನೇ ಅಧ್ಯಾಯ 18-19 ವಚನ. ಐಸಾಯ ಚಾಪ್ಟರ್ 43 ವರ್ಸ್ 18-19. ಯೆಶಾಯ 43ನೇ ಅಧ್ಯಾಯ 18-19 ವಚನ. ಆ ಯೆಹೋವನು ಹೀಗೆನ್ನುತ್ತಾನೆ, ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ. ಇಗೋ, ಹೊಸ ಕಾರ್ಯವನ್ನು ಮಾಡುವೆನು, ಈಗ ತಲೆ ದೊರೆತಲಿದೆ, ನಿಮಗೆ ಕಾಣುವುದಿಲ್ಲವೋ? ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. ಆಮೆನ್, ಹಲ್ಲೆಲೂಯಾ. ನನ್ನ ಹಿಂದೆ ಎಲ್ರು ನನ್ನ ಹಿಂದೆ ಹೇಳಿ, ಆ ಯೆಹೋವನು, ಗಟ್ಟಿ ಹೇಳಬೇಕು, ಆ ಯೆಹೋವನು ಹೀಗನ್ನುತ್ತಾನೆ, ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ. ಇದು ಹೊಸ ಕಾರ್ಯವನ್ನು ಮಾಡುವೆನು, ಈಗ ತಲೆ ತೋರುತ್ತಲಿದೆ, ನಿಮಗೆ ಕಾಣುವುದಿಲ್ಲವೋ? ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳಿ, ನಮ್ಮ ದೇವರು, ನನ್ನ ದೇವರು ಹೊಸ ಕಾರ್ಯಗಳನ್ನು ಮಾಡುವ ದೇವರಾಗಿದ್ದಾನೆ. ನನ್ನ ದೇವರು ಹೊಸ ಕಾರ್ಯಗಳನ್ನು ಮಾಡುವ ದೇವರಾಗಿದ್ದಾನೆ. ಎಷ್ಟು ನಾವು ಬಯಸಿದ್ರೆ ಜೀವನದಲ್ಲಿ ಹೊಸ ಕಾರ್ಯಗಳು ಆಗ್ಬೇಕು ಅಂತ ಹೇಳಿ, ಹೊಸ ಕಾರ್ಯಗಳು ಆಗ್ಬೇಕಾ ಹೊಸ ಕಾರ್ಯಗಳು? ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ ಇವತ್ತು. ಏನಂತಂದ್ರೆ, ಇವತ್ತಿನಿಂದ ನಿಮ್ಮ ಜೀವಿತದಲ್ಲಿ, ಇವತ್ತಿನಿಂದ ಅಲ್ಲ, ಈಗಿನಿಂದ ಹೇಳಿ, ಈಗಿನಿಂದ ನನ್ನ ಜೀವಿತದಲ್ಲಿ ಹೊಸ ಕಾರ್ಯಗಳು ಪ್ರಾರಂಭ ಆಗ್ತಾ ಇದೆ. ಹೊಸ ಕಾರ್ಯಗಳು ಪ್ರಾರಂಭ ಆಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ನಿಮ್ಗೆ ಅರಿಕೆ ಮಾಡಕ್ಕೆ ಹೇಳಿಸ್ತೇವೆ ಅಂತಂದ್ರೆ, ನಾವು ಏನು ಮಾತನಾಡ್ತೀವಲ್ರಿ, ಏನು ನುಡಿತೀವಲ್ಲ, ಅದು ನಮ್ಮ ಕಿವಿಯಲ್ಲಿ ಹೋಗ್ತದೆ. ನಮ್ಮ ಕಿವಿಯಲ್ಲಿ ಹೋದಾಗ ನಮ್ಮ ಒಳಗಡೆ ಹೋಗಿ ಅದು ಅದೇ ರೀತಿಯಾಗಿ ಕಾರ್ಯ ಮಾಡಲಿಕ್ಕೆ ಪ್ರಾರಂಭ ಆಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ನಾವು ದೇವರ ದಯೆ ಮತ್ತು ನಂಬಿಕೆ ಬಗ್ಗೆ ನೋಡ್ಕೊತಾ ಇದ್ದೇವೆ. ನಾವು ದೇವರ ದಯೆಯಲ್ಲಿ ಬೆಳೆಯಬೇಕು, ಫೇವರ್ ಅಲ್ಲಿ ಬೆಳೆಯಬೇಕು. ದೇವರ ಫೇವರ್ ಅಲ್ಲಿ ಏನಂದ್ರೆ ದಯೆಯಲ್ಲಿ ಬೆಳೆಯುವಾಗ ಏನೆಲ್ಲ ಕಾರ್ಯಗಳು ಆಗ್ತಾ ಇದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಯೇಸು ಸ್ವಾಮಿ ಕೂಡ ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ದೇವರ ದಯೆಯಲ್ಲಿಯೂ ಮತ್ತು ದೇವರ ಮನುಷ್ಯರ ದಯೆಯಲ್ಲಿಯೂ ಆತನು ಬೆಳೆಯುತ್ತಾ ಬಂದನು. ಎಷ್ಟು ಜನ ಬೆಳಿಬೇಕಂತ ಇಷ್ಟ? ಆತ್ಮಿಕವಾಗಿ ಎಲ್ಲದರಲ್ಲಿ ನಾನು ಬೆಳಿಬೇಕಂತ ಇಷ್ಟನಾ? ಓಕೆ. ದೇವರ ವಾಕ್ಯದಲ್ಲಿ ಹೇಳ್ತದೆ, ದೇವರ ದಯೆ ನಮ್ಮ ಮೇಲೆ ಬರುವಾಗ ನಮ್ಮ ಬೆಳವಣಿಗೆ ಅದು ಪ್ರಾರಂಭ ಆಗ್ತದೆ. ನಾವು ದೇವರ ದಯೆಯಲ್ಲಿ ಇರುವಾಗ ನಮ್ಮ ಜೀವಿತದಲ್ಲಿ ಬೆಳವಣಿಗೆ ಅದು ಪ್ರಾರಂಭದ ಹಂತ ಆಗ್ತದೆ. ಹಲ್ಲೆಲೂಯಾ. ಇವತ್ತು ನೋಡಿಕೊಳ್ಳೋಣ, ಏನಂದ್ರೆ ಫೇವರ್, ನಮ್ಮ ಮೇಲೆ ದೇವರ ದಯೆ ಬಂದಾಗ ಏನೇನಾಗ್ತದೆ ಹೇಳಿ. ದೇವರ ದಯೆ ನನ್ನ ಮೇಲಿರುವಾಗ ಏನೇನ್ ನಡೀತದೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ದಯೆನೇ ನಮಗೆ ಎಲ್ಲ ಅಸಾಧ್ಯ ಕಾರ್ಯಗಳಿಗೆ ಸಾಧ್ಯ ಮಾಡುವ ಹಾಗೆ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ದೇವರು ಈ ವಾಗ್ದಾನವನ್ನು ಕೊಟ್ಟಿದ್ದಾರೆ. ಏನಂತಂದ್ರೆ, ಹಳೆ ಕಾರ್ಯಗಳನ್ನು, ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡ್ರಿ. ಹಲ್ಲೆಲೂಯಾ. ನಮಗೆ ಎಲ್ಲರಿಗೂ ಏನು ಅಂದ್ರೆ, ಇತಿಹಾಸ ಅಂದ್ರೆ ಹಿಂದಿನ ಸಂಗತಿಗಳು ಜ್ಞಾಪಕಕ್ಕೆ ತಂದುಕೊಳ್ಳೋದು ಬಹಳ ಇಷ್ಟ. ಹಿಂದಿನ ಕಾರ್ಯಗಳು, ಹಿಂದೆ ನಾನು ಹಂಗಿದ್ದೆ ಹಿಂಗಿದ್ದೆ, ಹಿಂದೆ ನನಗೆ ಹಂಗಂದ್ರು ಹಿಂಗಂದ್ರು. ಕೆಲವರು ನಮ್ಮ ತಾಯಿ 10 ವರ್ಷದ ಹಿಂದುಗಡೆ ಅವರು ಏನು ಮಾಡಿದ್ರು ಅದು ಡೇಟ್ ಸಮೇತ ಹೇಳ್ತಿದ್ರು. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ, ಹಿಂದಿನ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡ. ಹಲ್ಲೆಲೂಯಾ. ಅದರ ಕುರಿತಾಗಿ ನೀನು ಮಾತನಾಡಬೇಡ. ದೇವರ ಜೀವಿತದಲ್ಲಿ ಕಾರ್ಯ ಮಾಡಬೇಕು ಅಂದ್ರೆ ಹಿಂದೆ ಏನೆಲ್ಲ ಆಗಿದೆ ಅದನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡ. ಅದನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡ ಅಂತಂದ್ರೆ ಅದರ ಬಗ್ಗೆ ಮಾತನಾಡಬೇಡ. ಹಲ್ಲೆಲೂಯಾ.
ದೇವರು ಹೊಸ ಕಾರ್ಯಗಳನ್ನು ಮಾಡಬೇಕಾದ್ರೆ ನಾವು ನಮ್ಮ ಹಿಂದಿನ ಸಂಗತಿಗಳನ್ನು ನೆನಪಿಗೆ ತಂದುಕೊಂಡು ಹಿಂದಿನ ಸಂಗತಿಗಳನ್ನು ಮಾತಾಡಿ ನಾವು ದೇವರ ಹೊಸ ಕಾರ್ಯಗಳನ್ನು ನಾವು ನಿಲ್ಲಿಸ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 10 ವರ್ಷದ ಹಿಂದೆ ನನಗೆ ಹಂಗಂದಿದ್ರು, ಒಳಗಡೆ ಗಾಯ. ಆ ಗಾಯ ಹೆಂಗಾಗ್ತದಂದ್ರೆ ಅದನ್ನು ಮಾತಾಡಿ ಅದನ್ನು ಹೇಳಿ ಆ ಗಾಯ ಇಷ್ಟು ಆಗ್ತದಂದ್ರೆ ನಿಮಗೆ ಮುಂದೆ ಹೋಗುವುದಕ್ಕೆ ಅದೇ ಅಡೆತಡೆ ಆಗ್ತದೆ. ಹಲ್ಲೆಲೂಯಾ. ಆದ್ರೆ ದೇವರು ಹೇಳ್ತಾರೆ, ಇಲ್ಲಿ ಇಸ್ರಾಯೇಲ್ ಜನರಿಗೆ ಹೇಳ್ತಾ ಇದ್ದಾರೆ ಏನಂತಂದ್ರೆ, ಹಿಂದಿನ ಸಂಗತಿಗಳನ್ನು ಜ್ಞಾಪಕ ಮಾಡಿಕೊಳ್ಬೇಡಿ. ಎಷ್ಟು ಹಿಂದಿಂದ ಮಾತಾಡ್ಕೊತ ಕೊಡ್ತೇವೆ. ಹಲ್ಲೆಲೂಯಾ. ಎಷ್ಟು ಹಿಂದಿನ ಕಾರ್ಯಗಳನ್ನೇ ಹೇಳ್ತಾ ಕುಂದಿರ್ತಾ ಇರ್ತೀರಿ, ಎಷ್ಟು ಹಿಂದಿನ ಕಾರ್ಯಗಳಲ್ಲೇ ನೀವು ಏನಂತಾರೆ ಮುಳುಗಿ ಇರ್ತೀರಿ. ಅದನ್ನು ಮರೆತು ಬಿಡ್ರಿ, ಅದನ್ನ ಜ್ಞಾಪಕಕ್ಕೆ ತಂದುಕೊಳ್ಬೇಡ್ರಿ. ಈಗ ನಾನು ಹೊಸ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ, ನಿಮಗೆ ಕಾಣಿಸ್ತಾ ಇಲ್ವಾ ಅಂತ ದೇವರು ಕೇಳ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಡ್ರೈವಿಂಗ್ ಮಾಡುವಾಗ ನಮಗೆ ಈ ಕಡೆ ಒಂದು ಮಿರರ್ ಇರ್ತದೆ, ಈ ಕಡೆ ಒಂದು ಮಿರರ್ ಇರ್ತದೆ, 2 ಕಡೆ ಮಿರರ್ ಇರ್ತದೆ. ಒಬ್ಬ ಡ್ರೈವರ್ ಹಿಂದ ನೋಡ್ಕೊಂತ ಹೋದ್ರೆ ಏನಾಗ್ತದೆ? ಅವನ ಹತ್ರ ಲೈಸೆನ್ಸ್ ಇದೆ, ಎಕ್ಸ್ಪೀರಿಯನ್ಸ್ ಇದೆ, ಅನುಭವ ಇದೆ, ಎಲ್ಲ ಏನಂದ್ರೆ ಹಿಂಗಂದ್ರೆ ಹಿಂಗ್ ಕಟ್ಟು ಹೊಡಿತಾನೆ, ಎಲ್ಲ ಇದೆ. ಬಟ್ ಅವನು ಯಾವಾಗ್ಲೂ ಹಿಂದಿಂದೇ ನೋಡ್ಕೊಂತ ನಡೆದ್ರೆ ಏನಾಗ್ತದೆ ಹೇಳ್ರಿ, ಏನಾಗ್ತದೆ? ಎಲ್ಲಿವರೆಗೂ ನೀವು ಹಿಂದಿನ ಅದ್ಭುತಗಳ ಮೇಲೆ ಆತುಕೊಂಡಿರ್ತೀರಿ, ಎಲ್ಲಿವರೆಗೂ ಹಿಂದಿನ ಮಾಡಿದಂತ ಕಾರ್ಯಗಳ ಮೇಲೆ ಆತ್ಕೊಂಡಿರ್ತೀರಿ, ಅದು ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು. ಕೆಲವರು ಹಿಂದೆ 1 ತಾಸು ಪ್ರೇಯರ್ ಮಾಡ್ತಾ ಇದ್ರು, ಇವಾಗ 1 ನಿಮಿಷ ಕೂಡ ಮಾಡಕ್ ಆಗ್ತಾ ಇಲ್ಲ. ಹಿಂದೆ ಉಪವಾಸ ಮಾಡ್ತಾ ಇದ್ರು, ಇವಾಗ ಅದು ಮಾಡಕ್ ಆಗ್ತಾ ಇಲ್ಲ. ಹಿಂದೆ ಅವರಿಂದ ದೇವರು ಉಪಯೋಗ ಮಾಡಿದ್ರು, ವಾಕ್ಯ ಹೇಳಿದ್ರೆ ಎಲ್ಲ ಮಾಡಿದ್ರು, ಇವಾಗ ಮಾಡಕ್ ಆಗ್ತಿಲ್ಲ. ಯಾಕೆ? ಅದೇ ಹಳೆ ಸಂಗತಿಗಳನ್ನ ಹಿಡಿದುಕೊಂಡು ಕೂತ್ಕೊಂಡಿದ್ದಾರೆ. ಹಲ್ಲೆಲೂಯಾ. ನಾವು ಮುಂಚೆ ಮಾಡ್ತಾ ಇದ್ದಿದ್ವಿ, ಈಗ ಅಂದ್ರೆ ನೀನು ಎಷ್ಟು ಹಳೇದು ಮಾತಾಡ್ತಿರ್ತೀಯೋ ನೀನು ಅಲ್ಲೇ ಸ್ಟಕ್ ಆಗಿರ್ತೀಯ. ಹಲ್ಲೆಲೂಯಾ. ಎಷ್ಟು ಹಳೇದ್ರ ಕುರಿತಾಗಿ ನೀನು ರಿಪೀಟ್ ಆಗಿ ನುಡಿತಾ ಇರ್ತೀಯೋ ಅಲ್ಲೇ ಇರ್ತಿ. ಹಲ್ಲೆಲೂಯಾ. ಮುಂದೆ ಹೋಗ್ಬೇಕಾ? ದೇವರು ಹೇಳ್ತಾ ಇದ್ದಾರೆ, ಹಳೆಯ ಸಂಗತಿಗಳನ್ನು ಮರೆತು ಬಿಡು, ಅದನ್ನ ಜ್ಞಾಪಕಕ್ಕೆ ತಂದ್ಕೊಳ್ಬೇಡ. ಹಳೆಯ ಸಂಗತಿಗಳನ್ನು ದೇವರು ಬಂಡೆಗಲ್ಲಿಂದ ನೀರು ಬರ ಮಾಡಿದ್ರು, ದೇವರು ಮನ್ನಾ ಕೊಟ್ಟರು, ಎಲ್ಲ ಮಾಡಿದ್ರು, ಅದ್ರ ಬಗ್ಗೆ ಮಾತಾಡ್ಬೇಡಿ ಇವಾಗ. ಹಲ್ಲೆಲೂಯಾ. ದೇವರು ಹೊಸ ಸಂಗತಿಗಳನ್ನು ಮಾಡ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಹೊಸ ಕಾರ್ಯಗಳನ್ನು ಮಾಡ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಬಯಸ್ತಾರೆ ಹೊಸ ಕಾರ್ಯಗಳನ್ನು ಜೀವಿತದಲ್ಲಿ ನಡಿಬೇಕು ಅಂತ ಹೇಳಿ? ಹಲ್ಲೆಲೂಯಾ. ಏನ್ ಮಾಡ್ಬೇಕು ನಾವು? ಹಳೆ ಸಂಗತಿಗಳನ್ನು ಏನ್ ಮಾಡ್ಬೇಕು? ಏನೇ ಹಳೆ ಸಂಗತಿ, ಅದು ಒಳ್ಳೇದಾಗಿರ್ಲಿ ಕೆಟ್ಟದಾಗಿರ್ಲಿ, ದೇವರು ಅನೇಕ ಅದ್ಭುತಗಳನ್ನು ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ನಮ್ಮ ದೇವರು ಆತನ ಇದ್ದಂತ ಸ್ಥಿತಿಯಲ್ಲೇ ನಮ್ಮನ್ನು ಇಡುವುದಿಲ್ಲ, ಆತನ ಇದ್ದಂತ ಸ್ಥಿತಿಯಲ್ಲೇ ನಮ್ಮನ್ನು ಇಡುವುದಕ್ಕೆ ಬಿಡುವುದಿಲ್ಲ. ಆತ ನಮ್ಮನ್ನು ಮುಂದೆ ಹೋಗುವಂತೆ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ದೇವರ ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದಾರೆ ಅಂದ್ರೆ, ಹಳೆ ಸಂಗತಿಗಳನ್ನು ಮರೆತು ಬಿಡು. ಇದು ಯಾರು ಮಾಡ್ಬೇಕಿದು? ದೇವರು ಬಂದು ನಿನ್ನ ತಲೆಯಲ್ಲಿ ಹಿಂಗ ವಾಶ್ ಮಾಡಿ ತೆಗೆಂಗಿಲ್ಲ, ಹಿಂಗ ಎಲ್ಲ ಮರ್ತವರಪ್ಪ ಅಂತ ಹೇಳಿ. ದೇವರು ನಮಗೆ ಆಯ್ಕೆ ಮಾಡ್ತಾ ಇದ್ದಾರೆ, ಏನ್ ಮಾಡು? ಮರೆತು ಬಿಡು, ಅದ್ರ ಬಗ್ಗೆ ಮಾತಾಡಬೇಡ. ಹಲ್ಲೆಲೂಯಾ. ಎಷ್ಟು ಹಳೇದ್ರ ಬಗ್ಗೆ ನಾವು ಮಾತಾಡ್ತಿರ್ತೀವೋ, ಎಲ್ಲಿರ್ತೀವಿ ನಾವು? ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಂದೆ ಹೋಗ್ಬೇಕು ಅಂದ್ರೆ ಏನ್ ಮಾತಾಡ್ಬೇಕು? ಮುಂದಿನ ಕಾರ್ಯಗಳ ಬಗ್ಗೆ ಮಾತಾಡ್ಬೇಕು. ಏನ್ ಮಾತಾಡ್ಬೇಕು? ಹಲ್ಲೆಲೂಯಾ. ಸಾಲದಲ್ಲಿದ್ದೆ, ಸಾಲ ಹಿಂಗಾಯ್ತು ಹಂಗಾಯ್ತು, ಅದೇ ಮಾತಾಡ್ತಾ ಇದ್ರೆ ನೀ ಅಲ್ಲೇ ಇರ್ತಿ. ಈಗ ನಾನು ಸಾಲದಿಂದ ಹೊರಗಡೆ ಬರ್ತಾ ಇದ್ದೇನೆ. ಹಲ್ಲೆಲೂಯಾ. ಹಿಂಗ ಮಾತಾಡಿದ್ರೆ ನೀನ್ ಮುಂದೆ ಹೋಗ್ತೆ. ಹಿಂಗ್ ಯಾಕಾಯ್ತು, ಹಿಂಗ್ ನಡಿಬಾರ್ದಾಗಿತ್ತು, ಹಿಂಗ್ ನಡೆದೋಯ್ತು ಅಂತ ಎಷ್ಟು ನೀನು ಅಲ್ಲೇ ಇರ್ತೀಯೋ ಅಲ್ಲೇ ಸ್ಟಕ್ ಆಗಿರ್ತೀವಿ. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ ಏನಂತಂದ್ರೆ, ಹಿಂದಿನ ಸಂಗತಿಗಳನ್ನ ಏನ್ ಮಾಡ್ಬೇಡ, ಜ್ಞಾಪಕ ಕೂಡ ಮಾಡಬೇಡ, ಅದ್ರ ಬಗ್ಗೆ ಮಾತನಾಡಬೇಡ. ಹಲ್ಲೆಲೂಯಾ. ಯಾಕೆ ಮಾತಾಡ್ಬೇಡ ಅಂತ ಹೇಳ್ತಾ ಇದ್ದಾರೆ? ಯಾಕೆಂದ್ರೆ ನಾನು ಹೊಸ ಕಾರ್ಯವನ್ನು ಮಾಡ್ಲಿಕ್ಕೆ ಇದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಪರಿಸ್ಥಿತಿಗಳು ಎಷ್ಟೇ ಹಳೆದಾಗಿರ್ಬೋದು, ಎಷ್ಟೇ ವರ್ಷದಾಗಿರ್ಬೋದು, 15 ವರ್ಷದಿಂದ ಹಿಂಗೆ ಆದರೆ ಬದಲಾವಣೆ ಮಾಡ್ತಾರೆ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ.
20 ವರ್ಷದಿಂದ ನನ್ನ ಫ್ಯಾಮಿಲಿ ಚೇಂಜ್ ಆಗ್ತಾ ಇಲ್ರಿ, ದೇವರು ಹಿಂಗ ಬದಲಾವಣೆ ಮಾಡ್ತಾರೆ. ಹಲ್ಲೆಲೂಯಾ. ಯಾಕೆ ನಿನ್ ಪರಿಸ್ಥಿತಿ ಬದಲಾವಣೆ ಆಗ್ತಾ ಇಲ್ಲ ಗೊತ್ತಾ? ಯಾಕೆ ನಾನು ಮುಂದೆ ಹೋಗಕ್ ಆಗಂಗಿಲ್ಲ ಗೊತ್ತಾ? ಯಾಕೆಂದ್ರೆ ನಾವು ಹಳೆಯದ್ರ ಬಗ್ಗೆ ಮಾತಾಡ್ತಿರ್ತೀವಿ, ಹಳೆಯದ್ರ ಬಗ್ಗೆ ನುಡಿತಾ ಇರ್ತೀವಿ. ಹಲ್ಲೆಲೂಯಾ. ಎಷ್ಟು ಹಳೆಯದ್ರ ಬಗ್ಗೆ ನಾವು ನುಡಿತಾ ಇರ್ತೀವೋ ಅಲ್ಲೇ ಇರ್ತೀವಿ. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ ಏನಂತಂದ್ರೆ, ಐ ಆಮ್ ಡೂಯಿಂಗ್ ಅ ನ್ಯೂ ಥಿಂಗ್. ಡು ನಾಟ್ ರಿಮೆಂಬರ್ ಆರ್ ಟಾಕ್ ಅಬೌಟ್ ದ ಪಾಸ್ಟ್ ಥಿಂಗ್ಸ್. ಇಟ್ ಮೇ ಬಿ ಗುಡ್ ಆರ್ ಬ್ಯಾಡ್. ಅದು ಒಳ್ಳೇದಾಗಿರ್ಬೋದು, ಕೆಟ್ಟದಾಗಿ ಜಾಸ್ತಿ ಅದ್ರ ಬಗ್ಗೆ ನಾವೇನ್ ಮಾಡಬಾರ್ದು, ಮಾತನಾಡಬಾರ್ದು. ಯಾಕೆ ಮಾತನಾಡಬಾರ್ದು? ನೀವೆಷ್ಟು ಮಾತಾಡ್ತೀರೋ ಆ ಮಾತುಗಳು ನಿಮ್ಮನ್ನು ಅಲ್ಲೇ ಹಿಡಿದಿಡುವಂತದ್ದಾಗಿದೆ. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ ಏನಂತಂದ್ರೆ, ಐ ಆಮ್ ಡೂಯಿಂಗ್ ನಾವ್. ಈಗ ಅದನ್ನು ಮಾಡ್ತಾ ಇದ್ದಾರೆ. ನನ್ನ ದೇವರು ಈಗ ಇರುವ ದೇವರಾಗಿದ್ದಾರೆ. ನಾಳೆ ಅಲ್ಲ, ನಾಡಿದ್ದಲ್ಲ, ಏನೋ 10 ವರ್ಷ ಆದ ನಂತರ ಆಗ್ತದಂತಲ್ಲ, ಈಗ ಆಗ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಂಬ್ತೀರಾ ಈಗ ಆಗ್ತದಂತ ಹೇಳಿ? ನಂಬ್ತೀರಾ? ಅಂದ್ರೆ ನಾವು ಹಳೇದನ್ನ ನಾವೇನ್ ಮಾಡಬಾರ್ದು, ನುಡಿಬಾರ್ದು, ಹಳೇದನ್ನ ಜ್ಞಾಪಕ ಮಾಡಬಾರ್ದು. ಹಲ್ಲೆಲೂಯಾ. ಇಸ್ರಾಯೇಲ್ ಜನರು 430 ವರ್ಷ ಒಂದು ಸ್ಥಳದಲ್ಲಿ ಇದ್ರು. ಎಷ್ಟು ವರ್ಷ? 430 ವರ್ಷ ಒಂದು ಸ್ಥಳದಲ್ಲಿದ್ರು, ಬಂಧನದಲ್ಲಿದ್ರು, ಪಾಪದಲ್ಲಿದ್ರು, ದುಡಿತಾ ಇದ್ದಾರೆ, ಬೆವರು ಸುರಿಸ್ತಾ ಇದ್ದಾರೆ. ಆದ್ರೂ ಕೂಡ ಅವ್ರಿಗೆ ಏನಾಗ್ಲಿಲ್ಲ, ಬಿಡುಗಡೆ ಆಗ್ಲಿಲ್ಲ. ಒಂದಿನ ಎಲ್ಲರೂ ಗೊಳೋ ಅಂತ ಹತ್ರು. ಆಗ ಅವರ ಒಂದು ಕೂಗು ದೇವರಿಗೆ ಕೇಳಿಸಿತು. ದೇವರಿಗೆ ಕೇಳಿಸಿದಾಗ ದೇವರು ಒಬ್ಬ ಸೇವಕನನ್ನು ಮೋಶೆ ಕಳಿಸ್ತಾನೆ. ಮೋಶೆ, ನನ್ನ ಜನರ ಕೂಗ ನಾನು ಕೇಳಿಸಿಕೊಂಡಿದ್ದೇನೆ, ಹೋಗು ನನ್ನ ಜನರನ್ನು ಬಿಡಿಸು ಅಂತ ಹೇಳ್ತಾರೆ. ಆಗ ಅಲ್ಲಿ ಅನೇಕ ಅದ್ಭುತಗಳನ್ನು ಮಾಡ್ತಾರೆ, ಎಲ್ಲ ಆಗ್ತದೆ. ಆದ್ರೂ ಕೂಡ ಅವರು ಅಲ್ಲಿಂದ ಬಿಡುಗಡೆ ಆಗಲ್ಲ. ಕೊನೆಯ ಒಂದು ಕಾರ್ಯವನ್ನು ಮಾಡ್ತಾರೆ ದೇವರು, ಆಗ ಅಲ್ಲಿ ಬಿಡುಗಡೆ ಆಗ್ತಾರೆ. ಹಲ್ಲೆಲೂಯಾ. ಅದು ಯಾವ ಕಾರ್ಯ ಅಂತ ನಾವು ನೋಡುವಾಗ ನೋಡಿ, ವಿಮೋಚನೆ ಕಾಂಡ 12ನೇ ಅಧ್ಯಾಯ. ಓಕೆ, ವಿಮೋಚನೆ ಕಾಂಡ 12ನೇ ಅಧ್ಯಾಯ 11ನೇ ವಚನ. ವಿಮೋಚನೆ ಕಾಂಡ 12ನೇ ಅಧ್ಯಾಯ 11ನೇ ವಚನ. ಆ ಭೋಜನವನ್ನು ಮಾಡಬೇಕಾದ ಕ್ರಮ ಹೇಗೆಂದರೆ, ನೀವು ನಡುವನ್ನು ಕಟ್ಟಿ ಕೆರವನ್ನು ಮೆಟ್ಟಿಕೊಂಡು ಕೋಲು ಹಿಡಿದು ತ್ವರೆಯಾಗಿ ಮಾಡಬೇಕು. ಇದು ಯೆಹೋವನಿಗೆ ಆಚರಿಸತಕ್ಕ ಪಸ್ಕ ಹಬ್ಬವು. ಓಕೆ, ಇದು ನೈಟ್ ಪ್ರೇಯರ್ ಅಲ್ಲಿ ನಾನು ಬಹಳ ಇದ್ರ ಬಗ್ಗೆ ಹೇಳಿದ್ದೀನಿ, ಬಟ್ ಇದು ಸ್ವಲ್ಪ ಹೇಳಿ ಮತ್ತೆ ಮುಂದೆ ಹೋಗ್ತೀನಿ. ದೇವರು ಹಬ್ಬ ಮಾಡಕ್ಕೆ ಹೇಳಿದ್ರು. ಎಲ್ಲರ ಹಬ್ಬ ಮಾಡಕ್ಕೆ ಹೇಳಿದ್ರು. ಹಬ್ಬ, ದೇವರು ಒಂದೊಂದು ಹಬ್ಬಕ್ಕೆ ಒಂದೊಂದು ಅರ್ಥ ಇದೆ, ಒಂದು ಉದ್ದೇಶ ಇದೆ. ದೇವರು ಮೊಟ್ಟ ಮೊದಲಿನ ಇಸ್ರಾಯೇಲ್ ಜನರಿಗೆ ಬಿಡುಗಡೆ ಆಗ್ಬೇಕು ಅಂದ್ರೆ ನೀವು ಹಬ್ಬ ಮಾಡಬೇಕು ಅಂದ್ರು. ಏನಂದ್ರು? ಬಿಡುಗಡೆ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರು? ಹಬ್ಬ ಮಾಡ್ಬೇಕಂದ್ರು. ಆ ಹಬ್ಬ ಏನು ಅಂತಂದ್ರೆ, ನೀವು 1 ವರ್ಷದ ಗಂಡು ಕುರಿಮರಿಯನ್ನು ತೆಗೆದು ನಿಮ್ಮ ಕುಟುಂಬದಲ್ಲಿ ಏನ್ ಮಾಡ್ಬೇಕು, ಅದನ್ನು ವಧಿಸಿ ನೀವು ಆ ರಕ್ತವನ್ನು ನಿಮ್ಮ ಹೊರಗಡೆ ಏನಂತಂದ್ರೆ ನೆಂಟಲ್ ಮೇಲೆ, ಬಾಗಿಲ ಮೇಲೆ ನೀವು ಹಚ್ಚಬೇಕು ಆ ರಕ್ತ. ನಾನು ಮಧ್ಯರಾತ್ರಿಯಲ್ಲಿ ಐಗುಪ್ತ ದೇಶದ ಮೇಲೆ ಹಾದು ಬರುವಾಗ ನಾನು ಆ ರಕ್ತವನ್ನು ನೋಡಿ ಅಲ್ಲಿ ಮರಣವನ್ನು ಬರಮಾಡಂಗಿಲ್ಲ, ನಾನು ನಾಶ ಮಾಡಂಗಿಲ್ಲ, ಆ ಹಾದು ಹೋಗ್ತೇನೆ. ಈ ಹಬ್ಬವನ್ನು ನೀವು ಆಚರಿಸಬೇಕು, ಇದು ತಲತಲಾಂತರದವರೆಗೂ ನೀವು ಆಚರಿಸಬೇಕು ಅಂತ ದೇವರು ಇಸ್ರಾಯೇಲ್ಗೆ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಹೇಗ್ ಬಿಡುಗಡೆ ಮಾಡಿದ್ರು ದೇವರು ಇಸ್ರಾಯೇಲ್ರಿಗೆ? ಹಬ್ಬ ಮಾಡಿ. ಹೇಗ್ ಬಿಡುಗಡೆ ಮಾಡಿದ್ರು? ಹೇಳಿ, ಬಿಡುಗಡೆ ಆಗ್ಬೇಕಂದ್ರೆ ಹಬ್ಬ ಮಾಡಬೇಕು. ಹೇಳಿ, ಬಿಡುಗಡೆ ಆಗ್ಬೇಕು ಅಂದ್ರೆ ಹಬ್ಬ ಮಾಡಬೇಕು. ಅವ್ರಿಗೆ ಏನ್ ಹೇಳ್ತಾ ಇದಾರೆ ಗೊತ್ತಾ? ಊಟ ಮಾಡ್ರಿ ಅಂತ ಇದಾರೆ. ಬಿಡುಗಡೆ ಆಗ್ಬೇಕು ಅಂದ್ರೆ ಏನ್ ಮಾಡ್ತಾ ಇದಾರೆ? ಊಟ ಮಾಡ್ರಿ ಅಂತ ಇದಾರೆ. ರಾತ್ರಿ ನೀವ್ ಏನ್ ಮಾಡ್ಬೇಕು? ಅದನ್ನು ವಧಿಸಿ ನೀವು ಊಟ ಮಾಡ್ಬೇಕು. ನಾ ರಕ್ತವನ್ನು ನೋಡಿ ಏನ್ ಮಾಡ್ತೇನೆ? ಹಾದು ಹೋಗ್ತೇನೆ. ಆ ಊಟ ಮಾಡುವಂತ ಕ್ರಮ ದೇವರು ಹೇಳ್ತಾ ಇದ್ದಾರೆ. ಓಕೆ, ಆ ಊಟ ಹೆಂಗ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ನೋಡಿ. ಬಿಡುಗಡೆ ಎಲ್ಲಿಂದ ಪ್ರಾರಂಭ ಆಗ್ತಂದ್ರೆ ಊಟದಿಂದ ಪ್ರಾರಂಭ ಆಗ್ತದೆ. ಹಲ್ಲೆಲೂಯಾ. ಎಲ್ಲಿಂದ ಪ್ರಾರಂಭ ಆಗ್ತದೆ? ಊಟದಿಂದನೇ ಪ್ರಾರಂಭ ಆಗ್ತಾರೆ. ಹಲ್ಲೆಲೂಯಾ. ಏನನ್ನು ನಾವು ತೆಗೆದುಕೊಳ್ತೇವೋ ಅದೇ ನಾವು ಆಗ್ತಾ ಹೋಗ್ತೇವೆ. ಫಿಸಿಕಲಿ ಆಗಿರ್ಬೋದು, ಶಾರೀರಿಕ ಮಾನಸಿಕವಾಗಿ ಕೂಡ ಆಗಿರ್ಬೋದು. ಸೊ ದೇವರು ಹೇಳ್ತಾ ಇದ್ದಾರೆ ಇವರಿಗೆ, ನೀವು ಪಸ್ಕ ಹಬ್ಬವನ್ನು ಆಚರಿಸಬೇಕು. ನೋಡ್ರಿ, ಇಂಗ್ಲಿಷ್ ಅಲ್ಲಿ ಬಹಳ ಚೆನ್ನಾಗಿ ಬರೆಯಲ್ಪಟ್ಟಿದೆ ಏನಂದ್ರೆ, ವೆನ್ ಯು ಈಟ್ ದ ಮೀಲ್ ಬಿ ಡ್ರೆಸ್ಡ್ ಅಂಡ್ ರೆಡಿ ಟು ಟ್ರಾವೆಲ್. ಹಲ್ಲೆಲೂಯಾ. ಊಟ ಹೆಂಗ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ ಗೊತ್ತ್ರಿ? ಫುಲ್ ಡ್ರೆಸ್ ಹಾಕೊಂಡಿರ್ಬೇಕು,
ರೆಡಿ ಟು ಟ್ರಾವೆಲ್ ಅಲ್ಲಿ ಇರಬೇಕು. ಒಂದು ಕೈಯಲ್ಲಿ ಕೋಲ್ ಇರಬೇಕು, ಒಂದು ಕೈಯಲ್ಲಿ ಏನ್ ಮಾಡಬೇಕು, ಊಟ ಮಾಡಬೇಕು, ಚಪ್ಪಲ್ ಹಾಕೊಂಡಿರ್ಬೇಕು, ಸ್ಯಾಂಡಲ್ಸ್ ಹಾಕೊಂಡಿರ್ಬೇಕು. ಯಾಕೆ? 430 ವರ್ಷ ಒಂದು ಬಂಧನದಲ್ಲಿದ್ದಾರೆ. ಅವರು ಗುಲಾಮತನದಲ್ಲಿ ಜೀವಿಸ್ತಾ ಇದ್ದಾರೆ, ಬಡತನದಲ್ಲಿ ಜೀವಿಸ್ತಾ ಇದ್ದಾರೆ, ಸಂತೋಷ ಇಲ್ಲ, ಅವ್ರಿಗೆ ಸಮಾಧಾನ ಇಲ್ಲ. ಈಗ ಅದರಿಂದ ಹೊರಗಡೆ ಬರಬೇಕು ಅಂದ್ರೆ ದೇವರು ಅವರಿಗೆ ಒಂದು ಕಾರ್ಯವನ್ನು ಹೇಳ್ತಾ ಇದ್ದಾರೆ. ಏನಂದ್ರೆ, ನೀವು ಫುಲ್ ರೆಡಿ ಆಗಿರ್ಬೇಕು. ಹೇಗೆ ರೆಡಿ ಆಗಿರ್ಬೇಕು ಅಂದ್ರೆ, ಟ್ರಾವೆಲ್ ಮಾಡುವ ರೀತಿಯಲ್ಲಿ ರೆಡಿ ಆಗಿರ್ಬೇಕು. ಹಲ್ಲೆಲೂಯಾ. ಎಷ್ಟು ಜನ ಲಗೇಜ್ ತಗೊಂಬಂದಿರಿ? ಬ್ಯಾಗ್ ತಗೊಂಬಂದಿರಾ? ಬೇರೆ ಹೊತ್ತನ್ನ ಟ್ರಾವೆಲ್ ಮಾಡಕ್ಕಿದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಏನ್ ಮಾಡ್ಲಿಕ್ಕಿದ್ದೀನಿ ಇವತ್ತು? ಹಲ್ಲೆಲೂಯಾ. ಏನ್ ಮಾಡ್ಲಿಕ್ಕಿದ್ದೀನಿ? ಟ್ರಾವೆಲ್ ಬ್ಯಾಗ್ ರೆಡಿ ಮಾಡ್ಕೊರಿ ಅಂತ ದೇವ್ರು ಹೇಳ್ತಾ ಇದ್ದಾರೆ. ಊಟ ಮಾಡಬೇಕು. ನಾನು ಮೇಲೆ ರಕ್ತ ನೋಡ್ತೇನೆ, ನಿಮಗೆ ಯಾವುದೇ ಹಾನಿ ಆಗಂಗಿಲ್ಲ. ಯಾವಾಗ ನಾನು ಇಮಿಡಿಯೇಟ್ ಆಗಿ ಹೇಳ್ತೇನೋ ಆಗ ನೀವು ತಗೊಂಡು ಏನ್ ಮಾಡ್ಬೇಕು? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ್ರೆ ದೇವರು ಬರ್ತಾ ಇದ್ದಾರೆ ಅವ್ರ ಬಳಿಗೆ. 430 ವರ್ಷ ಯಥಾ ಪ್ರಕಾರ ಜೀವಿಸ್ತಾ ಇದ್ದಾರೆ. ಏನು ಬದಲಾವಣೆ ಇಲ್ಲ, ಯಥಾ ಪ್ರಕಾರ ಜೀವಿಸ್ತಾ ಇದ್ದಾರೆ. ಬಂದು ಹೇಳ್ತಾ ಇದ್ದಾರೆ, ಇವಾಗ ಟ್ರಾವೆಲ್ ಮಾಡಕ್ಕೆ ಸಿದ್ಧರಾಗ್ರಿ. ಹಲ್ಲೆಲೂಯಾ. ಅಂದ್ರೆ ಎಲ್ಲಿವರೆಗೂ ನಿಮ್ಮ ಮನಸ್ಸು ಸಿದ್ಧ ಆಗಿರಂಗಿಲ್ಲ ಹಳೆ ಸಂಗತಿಗಳನ್ನು ಬಿಟ್ಟು ಹೊರಗಡೆ ಬರುವುದಕ್ಕಾಗಿ, ಅಲ್ಲಿವರೆಗೂ ನಿಮಗೆ ಬಿಡುಗಡೆ ಆಗಲ್ಲ. ಹಲ್ಲೆಲೂಯಾ. ಟ್ರಾವೆಲ್ ಮಾಡ್ಬೇಕಂದ್ರೆ ಏನಾಗ್ಬೇಕು? ಸಿದ್ಧರಾಗ್ಬೇಕು. ಏನಾಗ್ಬೇಕು? ಅದಕ್ಕೆ ಈ ಇಸ್ರಾಯೇಲ್ ಜನರ ಮನಸ್ಥಿತಿಯನ್ನು ಏನ್ ಮಾಡ್ತಾ ಇದ್ದಾರೆ? ದೇವರು ಸಿದ್ಧ ಮಾಡ್ತಾ ಇದ್ದಾರೆ. ಈಗ ನಿಮ್ಮ ಮೈಂಡ್ ಎಲ್ಲ ಪ್ರಿಪೇರ್ ಆಗ್ಬೇಕು. ಎಲ್ಲಿಂದ? 430 ವರ್ಷ ಒಂದು ಸ್ಥಳದಲ್ಲಿ ಇದ್ದಿದ್ರಿ, ಈಗ ನಿಮಗೆ ಬಿಡುಗಡೆ ಮಾಡ್ತಾ ಇದ್ದೇನೆ. ಹಲ್ಲೆಲೂಯಾ. ಆ 430 ವರ್ಷ ಸ್ಥಳ ಹೆಂಗಿತ್ತು ಅಂತಂದ್ರೆ, 4 ಜನ ಬರೀಲಿ. ಇಸ್ರಾಯೇಲ್ರು 430 ವರ್ಷ ಎಂತ ಸ್ಥಿತಿಯಲ್ಲಿ, ಎಂತ ಸ್ಥಳದಲ್ಲಿ ಜೀವಿಸಿರು ಅಂತಂದ್ರೆ, ಬಾಂಡೇಜ್, ಫಿಯರ್, ಸಿನ್ಫುಲ್ ಲೈಫ್. ಎಂತ ಜೀವಿತ ಜೀವಿಸ್ತಾ ಇದ್ದಾರೆ? ಅಲ್ಲಿ ಬಂಧನ ಇದೆ, ಗುಲಾಮತನ ಇದೆ, ಭಯ ಇದೆ, ಅಂತ ಒಂದು ಸ್ಥಳದಲ್ಲಿ ಜೀವಿಸ್ತಾ ಇದ್ದಾರೆ. ಅಲ್ಲಿ ಬಡತನ ಇದೆ, ಲ್ಯಾಕ್ ಇದೆ, ಡೆಟ್ಸ್ ಇದೆ. ಇಂಥ ಒಂದು ಸ್ಥಿತಿಯಲ್ಲಿ ಅವರು ಜೀವಿಸ್ತಾ ಇದ್ದಾರೆ. ಎಷ್ಟು ವರ್ಷ? 430 ವರ್ಷ ಜೀವಿಸ್ತಾ ಇದ್ದಾರೆ ಇದೇ ಸ್ಥಳದಲ್ಲಿ. ಬಡತನ ಇದೆ, ಕೊರತೆ ಇದೆ, ಸಾಲಗಳಿದೆ, ಸಿಕ್ನೆಸ್ ಇದೆ, ಅನಾರೋಗ್ಯ ಇದೆ, ಡಿಸ್ಕರೇಜ್ಮೆಂಟ್ ಇದೆ, ನಿರಾಶೆ ಇದೆ, ಹ್ಯಾರಾಸ್ಮೆಂಟ್ ಇದೆ. ಅವರಿಗೆ ಕಂಟಿನ್ಯೂಸ್ ಆಗಿ ಅಲ್ಲಿ ಐಗುಪ್ತ ದೇಶದವರಿಗೆ ಹ್ಯಾರಾಸ್ಮೆಂಟ್ ಮಾಡ್ತಾ ಇದ್ದಾರೆ. ಮೆಂಟಲಿ, ಫಿಸಿಕಲಿ ಹ್ಯಾರಾಸ್ಮೆಂಟ್, ಟಾರ್ಚರ್ ಮಾಡ್ತಾ ಇದ್ದಾರೆ. ಅಲ್ಲಿ ಏನಂದ್ರೆ ಅವರ ಓಲ್ಡ್ ಸಿನ್ ನೇಚರ್, ಹಳೆಯ ಪಾಪದ ಸ್ವಭಾವಗಳಲ್ಲಿ ಹೊತ್ತುಕೊಂಡು ಜೀವಿಸ್ತಾ ಇದ್ದಾರೆ. ಎಲ್ಲಿ ಜೀವಿಸ್ತಾ ಇದ್ದಾರೆ? ಇದು ಐಗುಪ್ತ ದೇಶ. ಎಷ್ಟು ವರ್ಷ ಜೀವಿಸ್ತಾ ಇದ್ದಾರೆ? ಎಷ್ಟು ವರ್ಷ ಜೀವಿಸ್ತಾ ಇದ್ದಾರೆ? 430 ವರ್ಷ ಜೀವಿಸ್ತಾ ಇದ್ದಾರೆ. ಅದೇ ಕೊರತೆ, ಅದೇ ಸಾಲ, ಅದೇ ಬಾಂಡೇಜ್, ಅದೇ ಫಿಯರ್. ಈಗ ದೇವರು ಬಂದು ಹೇಳ್ತಾ ಇದ್ದಾರೆ, ಏನ್ ಗೊತ್ತಾ? ಈಗ ಸಿದ್ಧರಾಗ್ರಿ. ಹಲ್ಲೆಲೂಯಾ. ಈಗ ಸಿದ್ಧರಾಗ್ರಿ. ಹೇಗೆ ಸಿದ್ಧರಾಗ್ರಿ ಅಂದ್ರೆ, ರೆಡಿ ಟು ಟ್ರಾವೆಲ್ ಅಂದ್ರೆ ಈ ಸ್ಥಳವನ್ನು ಬಿಟ್ಟು ಹೋಗುವುದಕ್ಕೆ ಸಿದ್ಧರಾಗ್ರಿ. ಹಲ್ಲೆಲೂಯಾ. ಕೆಲವೊಂದ್ಸಲ ನಮಗೆ ಸ್ಥಳಗಳಂದ್ರೆ ಬಹಳ ಇಷ್ಟ ನೋಡ್ರಿ. ನಮ್ಮ ಸ್ಥಳ ಬಿಟ್ಟು ಹೋಗಕ್ಕೆ ಇಷ್ಟಪಡಂಗಿಲ್ಲ ನಾವು. ನನ್ನ ಮೊದಲನೇ ಸ್ಥಳ ಬಿಟ್ಟು ಬರೋಕೆ ಬಹಳ ದುಃಖ ಆಯ್ತು ನನಗೆ. ಯಾವುದು ನಮ್ಮ ಸ್ವಂತ ಮನೆ, ನಮ್ಮ ಅಪ್ಪ ಅಮ್ಮನ ಮನೆ, ಕಟ್ಟಿಸಿದ ಮನೆ, ಇಲ್ಲಿಂದ ಹೋಗು ಅಂತ ಹೇಳಿದಾಗ ಬಹಳ ಕಷ್ಟ ಆಯ್ತು. ಯಾಕೆ? ಸ್ಥಳದಲ್ಲಿ ನಮಗೆ ಒಂದು ಅಟ್ಯಾಚ್ಮೆಂಟ್ ಇರ್ತದೆ. ಬಟ್ ಎಲ್ಲಿವರೆಗೂ ನೀವು ಸ್ಥಳ ಬಿಡಂಗಿಲ್ಲ ಅಲ್ಲಿವರೆಗೂ ನಿಮ್ಮ ಸ್ಥಿತಿ ಬದಲಾವಣೆ ಆಗಲ್ಲ. ಹಲ್ಲೆಲೂಯಾ. ಬೇರೆ ಸ್ಥಿತಿ ಬದಲಾವಣೆ ಆಗ್ಬೇಕಾದ್ರೆ, ಸ್ಥಿತಿ ಬದಲಾವಣೆ ಆಗ್ಬೇಕಾದ್ರೆ ಸ್ಥಳಗಳು ಬದಲಾವಣೆ ಆಗ್ಬೇಕು. ಹಲ್ಲೆಲೂಯಾ. ಸ್ಥಿತಿ ಬದಲಾವಣೆ ಆಗ್ಬೇಕಾದ್ರೆ ಸ್ಥಳಗಳು ಬದಲಾವಣೆ ಆಗ್ಬೇಕು. ಈಗ ದೇವರು ಹೇಳ್ತಾ ಇದ್ದಾರೆ ಅವರಿಗೆ, ಈಗ ರೆಡಿ ಆಗಿರಿ ಟ್ರಾವೆಲ್ ಮಾಡುವುದಕ್ಕಾಗಿ, ಇದನ್ನು ಬಿಡುವುದಕ್ಕಾಗಿ ಸಿದ್ಧ ಮನಸ್ಸಿನಿಂದ ರೆಡಿ ಆಗ್ರಿ. ಈ ಸ್ಥಳವನ್ನು ಬಿಡುವುದಕ್ಕಾಗಿ. ಯಾವ ಸ್ಥಳ ಇದು? ಬಡತನ ಇದೆ, ರೋಗ ಇದೆ, ನಿರಾಶೆ ಇದೆ, ಬಂಧನ ಇದೆ, ಏನು ಪ್ರತಿಫಲ ಇಲ್ಲ ಅಲ್ಲಿ. ಬರೀ ಹ್ಯಾರಾಸ್ಮೆಂಟ್, ಟಾರ್ಚರ್, ಸಮಾಧಾನ ಇಲ್ಲ ಅಲ್ಲಿ ಅವರಿಗೆ. ಅಂತ ಸ್ಥಳವನ್ನು ಬಿಡುಗಡೆ ಮಾಡುವುದಕ್ಕಾಗಿ ದೇವರು ಅವರಿಗೆ ಹೇಳ್ತಾ ಇದ್ದಾರೆ, ಈಗ ಸಮಯ ಬಂದಿದೆ, ಈಗ ನೀವು ರೆಡಿ ಆಗ್ರಿ ಅಂತ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಬೈಬಲ್ ಹೇಳ್ತದೆ, ಈಗ ಅವರೆಲ್ಲ ಬಿಡುಗಡೆ ಆಗಿ ಹೋದಾಗ ಏನಾಯ್ತು ಗೊತ್ತಾ? ಬಿಡುಗಡೆ ಆಯ್ತು ಇವರಿಗೆ. ಈಗ ಯಾವ್ದಾದ್ರು ಅಂತ ಯಾರು ಬ್ಯಾಗ್ ತಗೊಂಡ್ಬಂದಿರಿ?
ಯಾರಾದರೂ ಬರ್ರಿ, ಒಂದು ಫ್ಯಾಮಿಲಿ ಬರ್ರಿ, ಫ್ಯಾಮಿಲಿ. ಬರ್ರಿ, ಕತ್ಲಿಕ್ಕೆ ಬರ್ರಿ, ಸರ್ವಜಸ್ ಸರ್ ಬರ್ರಿ. ಸ್ವಲ್ಪ ಇದು ಕ್ಯಾಮ್ರಾ ಏನು ಮಾಡು, ತೆಗೆದು ಹಂಗೆ ಬೇರೆ ಕಡೆಯಿಂದ ಅಲ್ಲಿಂದ ಶೂಟ್ ಮಾಡು. ಓಕೆ, ಇವರು ರೆಡಿ ಹೋಗೋದಕ್ಕಾಗಿ ಎಲ್ಲಿಂದ ರೆಡಿ ಆಗ್ತಾ ಇದ್ದಾರೆ ಇವರು? ಎಂಥ ಸ್ಥಳ ಇದು? ದರಿದ್ರತನ ಸ್ಥಳ, ಭಯ, ಬಾಂಡೇಜ್ ಎಲ್ಲ ಇದೆ ಅಲ್ಲಿ. ಇದರಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ಬಟ್ ಇವರು ಹೋಗುವಾಗ ಹಂಗೆ ಖಾಲಿ ಹೋಗ್ತಾ ಇಲ್ಲ. ಇವ್ರು ಹೋಗುವಾಗ ಖಾಲಿ ಹೋಗ್ತಾ ಇಲ್ಲ ಅವರು. ಹಲ್ಲೆಲೂಯಾ. 430 ವರ್ಷ ಸುಮ್ಮನೆ ದುಡಿದಾರ, ಏನು ಫಾಯ್ದಾ ಆಗಿಲ್ಲ ಅವ್ರಿಗೆ. ಅಂದ್ರೆ ಅವ್ರು ದುಡಿದೆಲ್ಲ ಯಾರಿಗೆ ಫಾಯ್ದಾ ಆಗಿದೆ? ಐಗುಪ್ತ ದೇಶದವ್ರಿಗೆ ಫಾಯ್ದಾ ಆಗಿದೆ. ಅವ್ರಿಗೇನು ₹1 ಕೂಡ ಫಾಯ್ದಾ ಆಗಿಲ್ಲ. ಇವರು ಹೊರಗಡೆ ಹೋಗುವಾಗ ದೇವರು ಅವರಿಗೆ ಒಂದು ಕಾರ್ಯವನ್ನು ಮಾಡಕ್ ಹೇಳ್ತಾ ಇದ್ದಾರೆ ನೋಡ್ರಿ. ಅದೇ ವಿಮೋಚನೆ ಕಾಂಡ 12ನೇ ಅಧ್ಯಾಯ 30ನೇ ವಚನವನ್ನು ಓದಿಕೊಳ್ಳುವಾಗ 35ನೇ ವಚನ ಹೇಳಿ. ದೇವರ ದಯೆ ಬಂದಾಗ 3 ಕಾರ್ಯಗಳು ನಡೀತದೆ. ದೇವರ ದಯೆ ಬಂದಾಗ 3 ಕಾರ್ಯಗಳು ನಡೀತದೆ. ಎಲ್ಲರೂ ಹೇಗೆ ಕೈ ಮಾಡಿ ತೋರಿಸ್ರಿ. ದೇವರ ದಯೆ ಬಂದಾಗ 3 ಕಾರ್ಯಗಳು ನಡೀತದೆ. ಓಕೆ, ವಿಮೋಚನೆ ಕಾಂಡ 12ನೇ ಅಧ್ಯಾಯ 35ನೇ 36ನೇ ವಚನ ಓದೋಣ. ಇಸ್ರಾಯೇಲರು ಮೋಶೆಯ ಮಾತಿನ ಮೇರೆಗೆ ಐಗುಪ್ತರಿಂದ ಬೆಳ್ಳಿ ಬಂಗಾರದ ಒಡವೆಗಳನ್ನು ಬಟ್ಟೆಗಳನ್ನು ಕೇಳಿಕೊಂಡರು. ಯೆಹೋವನು ಅವರ ಮೇಲೆ ಐಗುಪ್ತರಲ್ಲಿ ದಯೆಯನ್ನು ಹುಟ್ಟಿಸಿದ್ದರಿಂದ ಅವರು ಕೇಳಿಕೊಂಡದ್ದನ್ನು ಕೊಟ್ಟರು. ಹೀಗೆ ಇಸ್ರಾಯೇಲರು ಐಗುಪ್ತರ ಸೊತ್ತನ್ನು ಸುಲುಕೊಂಡರು. ಹಲ್ಲೆಲೂಯಾ, ಹಲ್ಲೆಲೂಯಾ. 430 ವರ್ಷ ಹೊರಗಡೆ ಹೋಗುವಾಗ ದೇವ್ರು ಏನ್ ಮಾಡ್ತಾ ಇದೆ? ಇವರಿಗೆ ಬೆಳ್ಳಿ ಬಂಗಾರ ಒಡವೆಗಳು ಇವ್ರು ಏನೆಲ್ಲ ಇಟ್ಕೊಂಡಿದ್ರು ನೋಡ್ರಿ ಐಗುಪ್ತ ದೇಶದವರೆಲ್ಲ. ದೇವ್ರು ಹೇಳ್ತಾ ಇದಾರೆ ಹೋಗೋರಿಗೆ ಕೇಳ್ರಿ ಅಂದ್ರೆ ಅವ್ರು ಏನ್ ಮಾಡ್ತಾ ಇದಾರೆ ಗೊತ್ತಾ? ಅವರೇ ಬ್ಯಾಗ್ ಗಟ್ಲೆ ತುಂಬಿ 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 ಮೊದಲು ಹೋಗ್ರಿ ನೀವು ಇಲ್ಲಿ, ಮೊದಲು ಹೋಗ್ರಿ ನೀವು ಅಂತಿದ್ದಾರೆ. ಹಲ್ಲೆಲೂಯಾ. ದೇವರ ದಯೆ ಬಂದಾಗ ನಿನ್ನ ವೈರಿಯನ್ನು ದೇವರು ಸ್ನೇಹಿತನನ್ನಾಗಿ ಮಾಡ್ತಾನೆ. ದೇವರ ದಯೆ ನಿನ್ನ ಮೇಲೆ ಬಂದಾಗ ಯಾರು ನಿನಗೆ ಟಾರ್ಚರ್ ಮಾಡ್ತಾ ಇದ್ರು ಅವರೇ ನಿನಗೆ ಸಹಾಯ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ. ದೇವರ ದಯೆ ಬಂದಾಗ ನಿನ್ನನ್ನು ದೇವರು ಒಂದು ಹಂತಕ್ಕೆ, ಒಂದು ಪ್ರಮೋಷನ್ಗೆ ದೇವರು ತೆಗೆದುಕೊಂಡು ಬರ್ತಾನೆ. ಹಲ್ಲೆಲೂಯಾ. ಯಾರು ಇವರೆಲ್ಲ ಇವ್ರಿಗೆ ಹರಾಸ್ಮೆಂಟ್ ಮಾಡ್ತಾ ಇದ್ರು, ಟಾರ್ಚರ್ ಮಾಡ್ತಾ ಇದ್ರು, ದೇವರು ಇವರಲ್ಲಿ ದಯೆಯನ್ನು ಇವರು ಪರವಾಗಿ ಹುಟ್ಟಿಸಿದ್ದರಿಂದ ಇವರು ಕೇಳಿಕೊಂಡಿದ್ದೆಲ್ಲ ಕೊಟ್ಟರಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಿನ್ನ ಮೇಲೆ ದೇವರ ದಯೆ ಬಂದ್ರೆ, ಹಲ್ಲೆಲೂಯಾ, ಯಾರೆಲ್ಲ ನಿನಗೆ ಹಿಂಸೆ ಪಡಿಸ್ತಾ ಇದ್ದಾರೋ, ಯಾರೆಲ್ಲ ನಿನ್ನ ವಿರೋಧವಾಗಿ ನಿಂತಿದ್ದಾರೆ ಅವರೇ ನಿನ್ನ ಪರವಾಗಿ ನಿಂತ್ಕೊತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊದಲನೇ ಕಾರ್ಯ ಏನಾಗ್ತದೆ? ದೇವರ ದಯೆ ಬಂದಾಗ ಈ ಸ್ಥಳದಿಂದ ಒಂದು ಬಿಡುಗಡೆ ಆಗ್ತದೆ. ಹಲ್ಲೆಲೂಯಾ. ನಮ್ಮ ಸ್ಥಳಗಳು ಅಂದ್ರೆ ನಮ್ಮ ಪರಿಸ್ಥಿತಿಗಳು ಬದಲಾವಣೆ ಆಗ್ತದೆ. ಇದ್ದ ಹಾಗೆ ಇರುವುದಿಲ್ಲ, ಪರಿಸ್ಥಿತಿಗಳು ಬದಲಾವಣೆ ಆಗ್ತದೆ. ಎರಡನೇದಾಗಿ ದೇವರ ದಯೆ ಬಂದಾಗ ಏನೆಲ್ಲ ನೀವು ಕಳೆದುಕೊಂಡಿದ್ದೀರೋ ಅದು ತಿರುಗಿ ಬರುವಂತದಾಗಿದೆ. ಹಲ್ಲೆಲೂಯಾ. ನೀವು ವಾಕ್ಯವನ್ನು ನಂಬಿದ್ರೆ ನಿಮಗೆ ಆಗ್ತದೆ. ನೀವು ಆಮೇನ್ ಅಂತ ಹೇಳ್ಬೇಕು ಆ ಟೈಮ್ನ. ಯಾಕೆ ಗೊತ್ತಾ? ಅದು ಬಿಡುಗಡೆ ಆಗ್ತದೆ. ಹಲ್ಲೆಲೂಯಾ. ಯಾಕೆ ಗೊತ್ತಾ? ನಿಮ್ಮ ಎಲ್ಲ ಹಣ ಎಲ್ಲವನ್ನು ಯಾರು ಹಿಡ್ಕೊಂಡು ಕೂತಿದ್ದಾರೆ? ಸೈತಾನ ಹಿಡ್ಕೊಂಡು ಕೂತಿದ್ದಾನೆ. ಸೈತಾನ ಹಿಡ್ಕೊಂಡು ಕೂತಿದ್ದಾನೆ. ಆದ್ರೆ ದೇವರ ದಯೆ ಬಂದಾಗ ಇವರೆಲ್ಲ ಒಡವೆಗಳನ್ನು ಸಮೇತವಾಗಿ ಅವರಿಗೆ ಕೊಟ್ಟು 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 ಏನ್ ಮಾಡ್ತಾ ಇದ್ದಾರೆ? ಅವರಿಗೆ ಕಳಿಸ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಬ್ಯಾಗ್ ತುಂಬಾ ಏನ್ ತುಂಬಿಕೊಂಡಿದ್ದಾರೆ? ಏನ್ ತುಂಬಿಕೊಂಡಿದ್ದಾರೆ? ಯಾರು ಕೊಟ್ಟಿದ್ದಾರೆ? ಐಗುಪ್ತರು ಕೊಟ್ಟಿದ್ದಾರೆ. ಯಾಕೆ ದೇವ್ರು ಹೇಳಿದ್ರು ರೆಡಿ ಆಗಿ ಟ್ರಾವೆಲ್ ಮಾಡಕ್ಕೆ ಅಂದ್ರೆ? ಹಲ್ಲೆಲೂಯಾ. ದೇವ್ರು ಹೇಳ್ತೋಡ್ರಿ ರಾತ್ರೋ ರಾತ್ರಿ ಐಶ್ವರ್ಯವಂತನಾದಂತೆ. ಹಲ್ಲೆಲೂಯಾ. ದೇವರು ಒಂದೇ ರಾತ್ರಿ ಎಲ್ಲ ಚೇಂಜ್ ಮಾಡ್ಬಿಡ್ತಾರೆ. ದೇವರ ದಯೆ ಹೆಂಗ ಪವರ್ಫುಲ್ ಆಗಿದೆ. ಫೇವರ್ ಆಫ್ ಗಾಡ್ ಅದು ಬಂತು ಅಂತಂದ್ರೆ ಒಂದೇ ರಾತ್ರಿಯಲ್ಲಿನ ಸ್ಥಿತಿ ಬದಲಾವಣೆ ಆಗ್ತದೆ. ಹಲ್ಲೆಲೂಯಾ. ಮತ್ತೆ ದೇವರ ದಯೆಯಲ್ಲಿ ನಾವು ಇರಬೇಕು. ದೇವರ ಕರುಣೆಯಲ್ಲಿ, ದೇವರ ಕೃಪೆಯಲ್ಲಿ ನಾವು ಆ ಸ್ಥಳದಲ್ಲಿ ಇರಬೇಕು. ಹಲ್ಲೆಲೂಯಾ. ಈಗ ದೇವ್ರು ಏನ್ ಮಾಡ್ತಾ ಇದ್ದಾರೆ? ಇವರಿಗೆ ಇಲ್ಲಿಂದ ಏನ್ ಮಾಡ್ತಾ ಇದ್ದಾರೆ? ಹೋಗ್ರಿ, ಶಿಫ್ಟ್ ಆಗ್ರಿ ಅಂತ ಹೇಳಿ. ಈಗ ಇವ್ರ ಬಲಿದಿಲ್ಲ, ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಸುಲ್ಕೊಂಡು ಏನ್ ಮಾಡ್ತಾ ಇದ್ದಾರೆ? ಹೋಗ್ತಾ ಇದ್ದಾರೆ. ಹೋಗ್ರಿ. ಹಲ್ಲೆಲೂಯಾ. ಓಕೆ, ಮಧ್ಯದಲ್ಲಿ ಸ್ಟಾಪ್ ಆಗ್ರಿ.
ಈಗ ಇವರು ಹೋದ್ರು, ಎಲ್ಲ ಹೋದ್ರು. ಅವ್ರ ಎದುರುಗಡೆ ಒಂದು ಕೆಂಪು ಸಮುದ್ರ ಬಂತು. ಎದುರುಗಡೆ ಏನ್ ಬರ್ತಾ ಇದೆ? ಕೆಂಪು ಸಮುದ್ರ ಬಂತು. ಈಗ ಇವರೆಲ್ಲ ಐಗುಪ್ತ ದೇಶದವ್ರು ಏನಂತ ಇದಾರೆ ಗೊತ್ತಾ? ಇವ್ರಿಗೆ ಸುಮ್ಮನೆ ಬಿಟ್ಬಿಟ್ಟಿವಲ್ಲ ನಾವು, ಇವ್ರಿಗೆ ಬಿಡ್ಬಾರ್ದಾಗಿತ್ತು ನಾವು ಅಂತ ಮತ್ತೆ ಏನ್ ಮಾಡ್ತಾ ಇದಾರೆ ಇವರು? ಹಲ್ಲೆಲೂಯಾ, ಹಲ್ಲೆಲೂಯಾ. ಹಿಂದೆ 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 ಹೋಗ್ತಾ ಇದ್ದಾರೆ. ಹೋಗುವಾಗ ಈಗ ಏನ್ ಮಾಡ್ತಾ ಇದ್ದಾರೆ ಇವರು ಅಂದ್ರೆ, ಇವ್ರೇನ್ ಮಾಡ್ತಾ ಇದಾರೆ? ಗುಡ್ಗುಡ್ತಾ ಇದಾರೆ. ಅಯ್ಯೋ, ನಾವು ಇಸ್ರಾಯೇಲ್ ಅಲ್ಲಿ ಇದ್ರೆ ಚೆನ್ನಾಗಿರ್ತಲ್ಲಪ್ಪ, ಮೋಶೆ ಇಲ್ಲಿ ನಮ್ಗೆ ಯಾಕೆ ಸಾಯಿಸ್ಕೊಂಡು ಕರ್ಕೊಂಡ್ ಬಂದಿ? ವಿಮೋಚನೆ ಕಾಂಡ 14ನೇ ಅಧ್ಯಾಯದಲ್ಲಿ ನೋಡ್ರಿ. ವಿಮೋಚನೆ ಕಾಂಡ 14ನೇ ಅಧ್ಯಾಯ 10ನೇ ವಚನದಿಂದ. ವಿಮೋಚನೆ ಕಾಂಡ 14ನೇ ಅಧ್ಯಾಯ 10ನೇ ವಚನ. ಫರೋನನು ಸಮೀಪಿಸುತ್ತಿರುವಾಗ ಇಸ್ರಾಯೇಲರು ಕಣ್ಣೆತ್ತಿ ತಮ್ಮ ಹಿಂದೆ ಹೊರಟು ಬಂದಿದ್ದ ಐಗುಪ್ತರನ್ನು ಕಂಡು. ಓಕೆ, ಹಿಂದೆ ನೋಡ್ರಿ. ಈಗ ಎಲ್ಲ ಫುಲ್ ಹಿಂದೆ ನೋಡ್ರಿ, ಹಿಂಗೆ ನೋಡ್ರಿ. ಹಿಂಗೆ ಏನ್ ನೋಡ್ತಾ ಇದಾರೆ ಈಗ ಅವರು? ಯಾರಿಗೆ ನೋಡ್ತಾ ಇದ್ದಾರೆ? ಹಿಂದಕ್ಕೆ ನೋಡ್ತಾ ಇದ್ದಾರೆ. ಹಿಂದಕ್ಕೆ ನೋಡ್ತಾ ಇದ್ದಾರೆ. ಹಿಂದಕ್ಕೆ ನೋಡ್ತಾ ಇದ್ದಾರೆ. ಈಗ ಮುಂದೆ ಕೆಂಪು ಸಮುದ್ರ ಇದೆ, ಹಿಂದೆ ಯಾರಿದ್ದಾರೆ? ಹಲ್ಲೆಲೂಯಾ. ಈಗ ಅವ್ರು ಏನ್ ಯೋಚನೆ ಮಾಡ್ತಾ ಇದಾರೆ? ಮುಂದೆ ಹೋದ್ರು ಸಾಯ್ತೇವಿ, ಹಿಂದೆ ಹೋದ್ರು ಸಾಯ್ತೇವಿ. ಎಂತ ಪರಿಸ್ಥಿತಿ ಬಂತಪ್ಪ. ಹಲ್ಲೆಲೂಯಾ. ಇವ್ರು ಯೇಸುವನ್ನು ನಂಬಿದಾಗ ಹಂಗೆ ಆಗ್ತದೆ ನೋಡ್ರಿ. ಇನ್ನೇನು ಫುಲ್ ಜೋಶಲ್ಲಿ ಬರ್ತಾ ಇರ್ತೀರಿ. ದುರಾತ್ಮಗಳು ಬಿಟ್ಟು ಬಂದು ನೋಡ್ರು, ಮತ್ತೆ ಬರ್ತಿರ್ತಾವ. ಕೆಲವು ರೋಗದಿಂದ ಬಿಡುಗಡೆ ಆಗ್ತದೆ, ಮತ್ತೆ ಭಯ ಪಟ್ಟಿರುವುದರಿಂದ ಏನಾಗ್ತದೆ? ಮತ್ತೆ ದುರಾತ್ಮಗಳು ಹಿಂದೆ ಬರ್ತದವು. ಹಲ್ಲೆಲೂಯಾ. ಈ ಇಸ್ರಾಯೇಲ್ ಪರಿಸ್ಥಿತಿ, ಮುಂದೆ ಹೋದ್ರು ಕೂಡ ಸಾಯ್ತಾರೆ, ಹಿಂದೆ ಹೋದ್ರು ಕೂಡ ಸಾಯ್ತಾರೆ. ಇವರು ಕಣ್ಣೆತ್ತಿ ಏನ್ ಮಾಡ್ತಾ ಇದ್ದಾರೆ? ಹಿಂದಕ್ಕೆ ನೋಡ್ತಾ ಇದ್ದಾರೆ. ನೋಡ್ರಿ, ವಾಕ್ಯದಲ್ಲಿ ಓದುವಾಗ, ಫರೋನನು ಸಮೀಪಿಸುತ್ತಿರುವಾಗ ಇಸ್ರಾಯೇಲರು ಕಣ್ಣೆತ್ತಿ ತಮ್ಮ ಹಿಂದೆ ಹೊರಟು ಬಂದಿದ್ದ ಐಗುಪ್ತರನ್ನು ಕಂಡು ಬಹಳ ಭಯಪಟ್ಟವರಾಗಿ ಯೆಹೋವನಿಗೆ ಮೊರೆಯಿಟ್ಟರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಸ್ರಾಯೇಲ್ ಏನ್ ಮಾಡ್ತಾ ಇದ್ದಾರೆ? ಭಯಪಟ್ಟು ದೇವರಿಗೆ ಕೂಗಿಕೊಳ್ತಾ ಇದ್ದಾರೆ. ನೋಡ್ರಿ, ಏನ್ ಕೂಗಿಕೊಳ್ತಾ ಇದ್ದಾರೆ? ಅವರು ಮೋಶೆಗೆ ಐಗುಪ್ತ ದೇಶದಲ್ಲಿ ಸಮಾಧಿಗಳಿಲ್ಲವಾದ್ದರಿಂದ ಅರಣ್ಯದಲ್ಲಿ ಸಾಯಲಿ ಎಂಬುದಾಗಿ ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದಿಯೇನು? ದೇವರನ್ನು ಸಾಯಿಸೋದಕ್ಕೆ ಕರ್ಕೊಂಡ್ ಬಂದಿದ್ರ? ಈಗ ಯಾರು ನುಡಿತಾ ಇದ್ದಾರೆ ಇವರು? ಏನ್ ನುಡಿತಾ ಇದ್ದಾರೆ ಇವರು? ಏನ್ ನುಡಿತಾ ಇದ್ದಾರೆ? ಮೋಶೆ, ಯಾಕೆ ನೀವು ಇಲ್ಲಿ ಕರ್ಕೊಂಡ್ ಬಂದಿ? ಅಲ್ಲಿ ಆರಾಮಾಗಿದ್ದಿದ್ವಿ, ಆ ಪಾಪದ ಜೀವಿತನೇ ಚೆನ್ನಾಗಿತ್ತು, ಅಲ್ಲಿ ಮಸ್ತ್ ಮಜಾ ಮಾಡ್ತಿದ್ವಿ. ಸುಮ್ಮನೆ ಕರ್ಕೊಂಡ್ ಬಂದಿದ್ವಿ, ಯೇಸುವನ್ನು ನಂಬಿದಾಗ ಇನ್ನೂ ಕಷ್ಟ ಆಗ್ಲತ್ತದಪ್ಪ ಜಾಸ್ತಿ. ಅನೇಕರ ಆ ರೀತಿಯಾಗಿ ನಂಬಿ, ಅನೇಕರ ಆ ರೀತಿಯಾಗಿ ಮಾತನಾಡಿ, ಅವ್ರು ಏನ್ ಮಾತನಾಡ್ಬೇಕಾಗಿತ್ತು? ಮುಂದೆ ಹೋಗೋದು ಮಾತನಾಡ್ಬೇಕಾಗಿತ್ತು. ಬಟ್ ಏನ್ ಮಾಡ್ತಾ ಇದಾರೆ ಅವರು? ಯಾವ್ದ್ರ ಬಗ್ಗೆ? ಯಾಕಂದ್ರೆ ಎಷ್ಟು ವರ್ಷ ಜೀವಿಸಿದಾರೆ ಇಲ್ಲಿ ಇವರು? 430 ವರ್ಷ ಜೀವಿಸಿದ್ದಾರೆ. ಶರೀರ ಬಿಟ್ಟು ಬಂದದ ಅವ್ರದ್ದು, ಬಟ್ ಅವ್ರ ಮನಸ್ಸೆಲ್ಲ ಎಲ್ಲಿದೆ? ನಾವ್ ಇಲ್ಲೇ ಗುಲಾಮತನದಲ್ಲಿ ಇರ್ತೀವಿ. ಹಲ್ಲೆಲೂಯಾ. ಇಲ್ಲೇ ಹಿಂಗೆ ಇರ್ತೀವಿ ನಾವು. ಬದಲಾವಣೆ ಆಗತ್ತ ನೋಡಿ. ಸಮುದ್ರದ ಎದುರು ಇಲ್ಲಿ ಇವರು ಹಿಂದ್ ಬೇರೆ ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ನೋಡ್ರಿ, ಮೋಶೆ ಏನಂತಾನಂದ್ರೆ, ನೋಡ್ರಿ, ಐಗುಪ್ತ ದೇಶದಲ್ಲಿ ಯಾಕೆ ನಮಗೆ ಈ ಪ್ರಕಾರ ಮಾಡಿ ಐಗುಪ್ತ ದೇಶದ ಕರಕೊಂಡು ಬಂದಿ? ನಾವು ಐಗುಪ್ತ ದೇಶದಲ್ಲಿದ್ದಾಗಲೇ ನೀನು ನಮ್ಮ ಗೋಡವೆಗೆ ಬರಬೇಡ, ನಾವು ಐಗುಪ್ತರಿಗೆ ದಾಸರಾಗಿ ಇರುವೆ ಎಂಬುದಾಗಿ ನಿನಗೆ ಹೇಳಲಿಲ್ಲವೋ? ನಾವು ಅರಣ್ಯದಲ್ಲಿ ಸಾಯುವುದಕ್ಕಿಂತ ಐಗುಪ್ತರಿಗೆ ದಾಸರಾಗಿರುವುದೇ ವಾಸಿಯಲ್ಲವೇ ಎಂದು ಹೇಳಿದರು. ಹಲ್ಲೆಲೂಯಾ. ಸ್ವಾತಂತ್ರ್ಯದಲ್ಲಿ, ಫ್ರೀಡಮ್ ಅಲ್ಲಿ ನಾವು ಜೀವಿಸುವುದಕ್ಕಿಂತ ಏನ್ ಮಾಡ್ತಾ ಇದ್ದಾರೆ? ದಾಸರಾಗಿ ಪಾಪದಲ್ಲೇ ಜೀವಿಸ್ಬೇಕನ್ನುವಂತ ಒಂದು ಆಲೋಚನೆ ಬರ್ತದೆ. ಯಾಕೆ? ಎದುರುಗಡೆ ಕಷ್ಟ ಬಂದಾಗ, ಎದುರುಗಡೆ ಹೋರಾಟ ಬಂದಾಗ ಆ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ಮೋಶೆ ನೋಡ್ರಿ ಏನ್ ಹೇಳ್ತಾ ಇದ್ದಾರೆ ಏನಂತಂದ್ರೆ, 14ನೇ ವಚನ, 13ನೇ ವಚನ. ಆದರೆ ಮೋಶೆ ಜನರಿಗೆ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತಿಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ನೀವು ಈ ಹೊತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಯೆಹೋವನೇ ನಿಮಗೆ ಯುದ್ಧ ಮಾಡುವನು. ಹಲ್ಲೆಲೂಯಾ. ದೇವರೇ, ಮೋಶೆ ಏನ್ ಹೇಳ್ತಾ ಇದ್ದಾನೆ? ಜನರೇ, ಭಯ ಪಡಬೇಡ್ರಿ. ಏನ್ ಈ ಇಸ್ರಾಯೇಲ್ ಐಗುಪ್ತ ದೇಶದವನು ನೋಡ್ತಾ ಇದ್ದೀರಿ, ಇನ್ನು ಮುಂದೆ ಎಂದಿಗೂ ನೋಡುವುದೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ.
ಏನ್ ಸಾಲಗಳು ನೋಡ್ತಾ ಇದೀರಲ್ಲ, ಇನ್ನು ಮುಂದೆ ಎಂದಿಗೂ ನೋಡಂಗೆ ಇಲ್ಲ. ಈ ಪರಿಸ್ಥಿತಿಗಳು ಏನ್ ನೋಡ್ತಾ ಇದೀರಿ ಅದು ಮುಂದೆ ನೋಡಂಗೆ ಇಲ್ಲ. ಈ ರೋಗದಲ್ಲಿ ಏನ್ ನೋಡ್ತಾ ಇದೀರಿ ಇನ್ನು ಮುಂದೆ ನೋಡಂಗೆ ಇಲ್ಲ. ಹಲ್ಲೆಲೂಯಾ. ಹಿಂದೆ ನಾ ಹಂಗಿದ್ದೆ ಹಿಂಗಿದ್ದೆ ಅದೆಲ್ಲ ದೇವರು ಮಣ್ಪಾಲ್ ಮಾಡ್ಬಿಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಿಂಗ ದೇವರು ಇಸ್ರಾಯೇಲ್ರಿಗೆ ಏನ್ ಹೇಳ್ತಾ ಇದಾರೆ ಗೊತ್ತಾ? ಇವರಿಗೆ ಬಾಯ್ ಬಾಯ್ ಮಾಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಯಾರೆಲ್ಲ ಬ್ಯಾಗ್ ತಗೊಂಬಂದ್ರಿ ಎದ್ದು ನಿಂತ್ಕೊಡ್ರಿ ಫ್ಯಾಮಿಲಿ ಆಗಿ. ನಾನು ಬಾಯ್ ಮಾಡ್ತೇವೆ. ಡಾಲಿ ಎಲ್ಲಿ ಡಾಲಿ? ಹಲ್ಲೆಲೂಯಾ. ನಾವು ಬೆಳಿಗ್ಗೆ ಹೇಳಿದ್ವಿ ಏನ್ ಗೊತ್ತಾ ಡಾಲಿ, ಈಗ ನಾವು ಹೊಸ ಸ್ಥಳಕ್ಕೆ ಹೋಗ್ಲತ್ತೀವಿ. ಹಲ್ಲೆಲೂಯಾ. 2 ಎಕರೆ ಲ್ಯಾಂಡ್ ಚರ್ಚಲ್ಲಿ ನಾವು ಹೋಗ್ತಾ ಇದ್ದೀವಿ ಈಗ. ಹಲ್ಲೆಲೂಯಾ. ಇಲ್ಲಿ ಎಷ್ಟು ಅರ್ಜೆಂಟ್ ಮಾಡ್ತೀವೋ ದೇವ್ರು ಅಷ್ಟು ನಮ್ಮ ಜಲ್ದಿ ಬಿಡುಗಡೆ ಮಾಡ್ತಾರೆ. ಹಲ್ಲೆಲೂಯಾ. ಓಕೆ, ನಮ್ಮ ಎಲ್ಲ ಹಳೇ ಲೈಫ್ಗೆ ಏನ್ ಮಾಡ್ತಾ ಇದ್ದೀನ ಈಗ? ಬಾಯ್ 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 ಬಾಯ್. ಈಗ ಐಗುಪ್ತ ದೇಶದಿಂದ ಬಿಡುಗಡೆ ಆದ ನಂತರ ದೇವರು ಅವರಿಗೆ ಇನ್ನೊಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಆ ಸ್ಥಳ ಎಂತದ್ದು ಅಂತಂದ್ರೆ ನೋಡಿ, ಆ ಸ್ಥಳ ಯಾವುದು ಅಂತಂದ್ರೆ ಇದು ಕಾನಾನ್ ದೇಶ. ಆ ಕಾನಾನ್ ದೇಶ ಯಾವುದು ಅಂತಂದ್ರೆ ಹಾಲು ಜೇನು ಹರಿಯುವ ದೇಶ. ಅಲ್ಲಿ ಜಯದ ಜೀವಿತ ಇದೆ, ಅಲ್ಲಿ ಸ್ವಸ್ಥತೆ ಇದೆ, ಆರೋಗ್ಯ ಇದೆ, ಬಿಡುಗಡೆ ಇದೆ, ಸಮೃದ್ಧಿ ಇದೆ, ಅಲ್ಲಿ ನೆಮ್ಮದಿ ಇದೆ, ಅಲ್ಲಿ ಜಯದ ಜೀವಿತ ಇದೆ. ದೇವರು ಅಲ್ಲಿಗೆ ನಮಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರತಿ ಟಿಕೆಟ್ ನೋಡಪ್ಪ, ಈಗ ನಾವು ಬರ್ತಾ ಇದೀವಿ. ಈಗ ಬರೀ ಕಾನಾನ್ ದೇಶಕ್ಕೆ ಬರ್ರಿ. ಈಗ ಇಂಥ ಒಂದು ಸ್ಥಳಕ್ಕೆ ದೇವರು ತೆಗೆದುಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ಪ್ರಾಸ್ಪರಿಟಿ ಇದೆ, ಅಲ್ಲಿ ಕೊರತೆ ಇಲ್ಲ, ಅಲ್ಲಿ ಜಾಯ್ ಇದೆ, ಅಲ್ಲಿ ಸಂತೋಷ ಇದೆ, ಅಲ್ಲಿ ನಂಬಿಕೆಯಲ್ಲಿ ನಡೆಯುವಂತದಾಗಿದೆ. ಸೂಪರ್ ನ್ಯಾಚುರಲ್ ಲೈಫ್ ಆಗಿದೆ. ಅಲ್ಲಿ ಸ್ವಸ್ಥತೆ ಇದೆ, ಬಿಡುಗಡೆ ಇದೆ, ಡೆಲಿವರೆನ್ಸ್ ಇದೆ, ಅಲ್ಲಿ ಜಯದ ಜೀವಿತ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬರೀ 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 ಎಲ್ಲರೂ ಬರೀ ಎಲ್ಲರೂ ಬರೀ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಗ್ದಾನ ಇದು ಆಯಿತು ಇಸ್ರಾಯೇಲ್ ಜನರಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ದೇವರು ಅವರಿಗೆ ಹೇಳಿದರೆ ಐಗುಪ್ತದಿಂದ ಬಿಡುಗಡೆ ಆಗುವಾಗ ಇನ್ನು ಮುಂದೆ ಇವರಿಗೆ ನೋಡಂಗೆ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ಥಳ ಬಿಡ್ಬೇಕಾ? ನಿಮ್ದು ರೆಡಿ ಆಗಿರ್ಬೇಕು ಟ್ರಾವೆಲ್ ಮಾಡಕ್ಕೆ. ಹಲ್ಲೆಲೂಯಾ. ಎಂತ ಸ್ಥಳಕ್ಕೆ ದೇವರು ಬರ್ಮಾಡ್ತಾರಂತೆ? ಸ್ವಲ್ಪ ಮೇಲಿದ್ರೆ ಅಲ್ಲಿ ಜಯದ ಜೀವಿತ ಇದೆ, ಅಲ್ಲಿ ಸೋಲೆ ಇಲ್ಲ, ಅಲ್ಲಿ ಸ್ವಸ್ಥತೆ ಇದೆ, ಅಲ್ಲಿ ಸ್ವಾತಂತ್ರ್ಯ ಇದೆ, ಬಿಡುಗಡೆ ಇದೆ, ಆರೋಗ್ಯ ಇದೆ, ಅಲ್ಲಿ ಸಮೃದ್ಧಿ ಇದೆ, ಕೊರತೆ ಇಲ್ಲ, ಜಾಯ್ ಇದೆ, ಹ್ಯಾಪಿನೆಸ್ ಇದೆ, ಅಲ್ಲಿ ನಂಬಿಕೆಯಲ್ಲಿ ನಡೆಯುವಂತದಾಗಿದೆ. ಸೂಪರ್ ನ್ಯಾಚುರಲ್ ಲೈಫ್ ಇದೆ ಅಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಜೋರಾಗಿ ಚಪ್ಪಾಳೆ ಇದೆ. ನಾವು ನಿಮ್ಮ ಸ್ಥಳಗಳಿಗೆ ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಉದ್ದೇಶ ಇದು. ಹಲ್ಲೆಲೂಯಾ. ಹಳೆ ಸಂಗತಿಗಳನ್ನು ಮರ್ತು ಬಿಡ್ರಿ. ಆದರೆ ಈ ಐಗುಪ್ತ ದೇಶದವರು ಪದೇ ಪದೇ ಬಿಟ್ಟು ಬಂದಂತ ಜೀವಿತಕ್ಕೆ ಹೋಗಕ್ಕೆ ಇಷ್ಟಪಡ್ತಾ ಇದ್ರು. ಯಾವ ಸ್ಥಳವನ್ನು ಬಿಟ್ಟಿದ್ರು ಅದೇ ಸ್ಥಳಕ್ಕೆ ಬರುವುದಕ್ಕೆ ಇಷ್ಟಪಡ್ತಾ ಇದ್ರು. ಆದ್ರೆ ದೇವರವರಿಗೆ ಪದೇ ಪದೇ ಹೇಳ್ತಾ ಇದ್ದಾರೆ ಏನ್ ಗೊತ್ತಾ?
ಆ ಸ್ಥಳಕ್ಕೆ ನೀವು ತಿರುಗಿ ಹೋಗ್ಲಾರ್ದಂಗೆ ನಾನು ಮಾಡ್ತೀನಿ ಅಂತ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಇಸ್ರಾಯೇಲ್ರು ಈಗ ನಾವು ಹಿಂಗ ಹೋಗ್ ಬಂದಂಗ ಅವ್ರು ಬರ್ಲಿಲ್ರಿ. 11 ದಿವಸದಲ್ಲಿ ಸ್ಥಳಕ್ಕೆ ಸೇರ್ಬೇಕಾಗಿತ್ತು. ಅವ್ರು ಎಷ್ಟು ವರ್ಷ ತಗೊಂಡ್ರು ಗೊತ್ತಾ? 40 ವರ್ಷ ಸುಮ್ಮನೆ ಸುತ್ತಾಡ್ತಾ ಇದ್ರಿ, ಅಲ್ಲಿದಲ್ಲಿ ಅಲ್ಲಿದಲ್ಲಿ. ಯಾಕೆ ಸುತ್ತಾಡಿದ್ರು ಅವರು? ಕೇಳ್ರಿ, ಯಾಕೆ ಸುತ್ತಾಡಿದ್ರು? ಯಾಕೆ ಸುತ್ತಾಡಿದ್ರು? 40 ವರ್ಷ ತೆಗೆದುಕೊಂಡ್ರು. 11 ದಿವಸದಲ್ಲಿ ಹೋಗ್ಬೇಕಾಗಿದ್ದು ಎಷ್ಟು ತೆಗೆದುಕೊಂಡ್ರು? ಎಷ್ಟು ತೆಗೆದುಕೊಂಡ್ರು? 40 ವರ್ಷ. ಯಾಕೆ ಅಂತ ನಾವು ನೋಡುವಾಗ ನೋಡ್ರಿ, ಅರಣ್ಯಕಾಂಡ 21ನೇ ಅಧ್ಯಾಯ, ಅರಣ್ಯಕಾಂಡ 21ನೇ ಅಧ್ಯಾಯ 4ನೇ ವಚನದಿಂದ ಓದಿಕೊಳ್ಳೋಣ. ಅರಣ್ಯಕಾಂಡ 21ನೇ ಅಧ್ಯಾಯ 4ನೇ ವಚನದಿಂದ. ಓಕೆ. ಇಸ್ರಾಯೇಲರು ಬೆಟ್ಟದಿಂದ ಹೊರಟು ಎದೋಮರ ದೇಶವನ್ನು ಸುತ್ತಿಕೊಂಡು ಹೋಗುವುದಕ್ಕೆ ಕೆಂಪು ಸಮುದ್ರದ ಮಾರ್ಗವಾಗಿ ಪ್ರಯಾಣ ಮಾಡುತ್ತಿರಲು ಮಾರ್ಗ ಆಯಾಸದಿಂದ ಅವರಿಗೆ ಬೇಸರವಾಯಿತು. ಎಲ್ಲರೂ ಮಾರ್ಗ ಆಯಾಸದಿಂದ ಅವರಿಗೆ ಬೇಸರವಾಯಿತು. ಹಲ್ಲೆಲೂಯಾ. ಏನಾಯ್ತು ಅವರಿಗೆ? ಬೋರ್ ಆಯ್ತು ಅವರಿಗೆ. ಇಂಗ್ಲಿಷ್ ನಲ್ಲಿ ಬಹಳ ಚೆನ್ನಾಗಿ ಬರೆಯಲ್ಪಟ್ಟಿದೆ ಅಂದ್ರೆ, ದ ಸೋಲ್ ಆಫ್ ದ ಪೀಪಲ್ ಬಿಕೇಮ್ ವೆರಿ ಡಿಸ್ಕರೇಜ್ಡ್ ಆನ್ ದ ವೇ. ಅವರ ಒಂದು ಮನಸ್ಸು ಏನಾಗ್ಬಿಡ್ತು ಅಂದ್ರೆ ನಿರಾಶೆಗೆ ಒಳಗಾಯ್ತು. ಗಮನ ಕೊಟ್ಟು ಕೇಳಿಸ್ಕೊಳ್ರಿ, ನಿರಾಶೆಗೆ ಒಳಗಾಯ್ತು, ಡಿಸ್ಕರೇಜ್ಗೆ ಒಳಗಾಯ್ತು, ಬೋರ್ ಆಯ್ತು. ಮನ್ನಾ ತಿಂತಾ ಇದ್ದೀವಿ, ಟೇಸ್ಟ್ ಇಲ್ಲ, ಏನೋ ಬರ್ತದ, ಗುಣಗುಡ್ತಾ ಇದ್ರೆ ಏನ್ ಮಾಡ್ತಾ ಇದ್ದಾರೆ ಗೊತ್ತಾ? ಅವರಿಗೆ ಡಿಸ್ಕರೇಜ್, ನಿರಾಶೆ ಎಲ್ಲಿ ಬರ್ತಾ ಇದೆ? ಮನಸ್ಸಿನಲ್ಲಿ. ಬೇಸರ ಆಯ್ತು ಅವ್ರಿಗೆ. ಬಾಕಿದವರೆಲ್ಲ ಎಷ್ಟು ಚೆನ್ನಾಗಿದ್ದಾರೆ ನೋಡಪ್ಪ, ನನ್ನ ಲೈಫ್ ಯಾಕೆ ಹಿಂಗಿದೆ? ಬೇಸರ, ನಿರಾಶೆ. ಅನೇಕ ಸಲ ನಾವು ಯೇಸುವಿನ ಮಾರ್ಗದಲ್ಲಿ ನಡೆಯುವಾಗ ನಮಗೆ ನಿರಾಶೆ ಬರ್ತದೆ, ದುಃಖ ಬರ್ತದೆ, ಡಿಸ್ಕರೇಜ್ಮೆಂಟ್ ಬರ್ತದೆ. ಆದ್ರೆ ಆ ನಿರಾಶೆಯಲ್ಲಿ, ದುಃಖದಲ್ಲಿ ನಾವು ಏನನ್ನು ನುಡಿತೇವೋ ಅದು ನಮ್ಮ ಮುಂದೆ ಹೋಗ್ತೇವಾ ಅಥವಾ ಹಿಂದೆ ಹೋಗ್ತೇವಾ ಅನ್ನೋದು ಆಧಾರಗೊಂಡಿರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೆ ಬಹಳ ನಿರಾಶೆ. ಕೆಲವೊಂದ್ಸಲ ಆ ಟೈಮಲ್ಲೆಲ್ಲ ಸಭೆ ನಡ್ಸಕ್ಕಾಗಲ್ಲ ಅಂತ ಹೇಳಿ ಬಿಟ್ಟು ಮೆಸೇಜ್ ಆಗ್ಬಿಟ್ಟಿದೆ ನನಗೆ, ಆಂಗ್ಲ ಯಾರಿಗಾದ್ರೂ ಅವ್ರು ಪಾಸ್ಟ್ರಿ ಕೊಡ್ರಿ ಅಂತ. ಯಾಕೆ? ನಿರಾಶೆ. ಆತ್ಮಿಕವಾಗಿ ಅಷ್ಟು ಅಂದ್ರೆ ಪರಿಪಕ್ವತೆ ಇರಲಿಲ್ಲ, ಡಿಸ್ಕರೇಜ್ಮೆಂಟ್. ಅನೇಕ ಸೈತಾನ್ ಥಾಟ್ಸ್ಗಳು ಬರ್ತಾ ಇತ್ತು, ಸುಳ್ಳುಗಳು ನಂಬಿದ್ದೆ. ಸೈತಾನ್ ಹೇಳುವಂಥದ್ದು, ನೀನು ನೋಡಿ ಕರೆಕ್ಟಾಗಿ ಜೀವಿಸಂಗಿಲ್ಲ, ನೀನ್ ಪರಿಶುದ್ಧನಿಲ್ಲ, ನೀನ್ ಪಾಪ ಮಾಡ್ತೀನಿ, ನಾ ಹೋರಾಟ ಮಾಡ್ತಾ ಇದ್ದೆ ಒಳಗಡೆ, ನನ್ನ ಕೈಲಿ ಆಗಂಗಿಲ್ಲ, ಇದು ಯಾರಿಗಾದ್ರೂ ಪರಿಶುದ್ಧ ಇದ್ದವ್ರಿಗೆ ಮಾತ್ರ ಆಗ್ತದೆ. ಈ ರೀತಿಯಾಗಿ ನಿರಾಶೆಗೆ ಒಳಗಾಗಿ ಬಿಟ್ಟು ಬಿಡುವಂತ ಒಂದು ಸಂದರ್ಭಕ್ಕೆ ಬಂದಿದೆ. ಹಲ್ಲೆಲೂಯಾ. ಆದ್ರೆ ದೇವರ ದಯೆಯಲ್ಲಿ, ದೇವರ ಕೃಪೆಯಲ್ಲಿ, ದೇವರ ಕರುಣೆಯಲ್ಲಿ ಅದು ಆಗ್ಲಿಲ್ಲ. ಹಲ್ಲೆಲೂಯಾ. ಕೆಲವು ಸಂದರ್ಭದಲ್ಲಿ ಬರ್ತದೆ, ನಿರಾಶೆ ಬರ್ತದೆ, ಬೋರ್ ಅನ್ನಿಸ್ತದೆ, ಕೆಲವೊಂದ್ಸಲ ಹೋರಾಟ ಅನ್ನಿಸ್ತದೆ. ಬಟ್ ಆ ಹೋರಾಟದ ಮಧ್ಯದಲ್ಲಿ ನಾವು ಏನನ್ನು ನುಡಿತೇವೋ ಅದರ ಮೇಲೆ ಎಚ್ಚರವಾಗಿರ್ಬೇಕು. ಹಲ್ಲೆಲೂಯಾ. ಒಂದು ವೇಳೆ ನಾನು ಬಿಟ್ಕೊಟ್ಟಿದೆ ಅಂತಂದ್ರೆ ಇವತ್ತು ನಾನು ನಿಮ್ಮನ್ನು ನೋಡಕ್ಕಾಗಲಿಲ್ಲ, ನೀವು ನನಗೆ ನೋಡಕ್ಕಾಗ್ತಿರ್ಲಿಲ್ಲ. ಹಲ್ಲೆಲೂಯಾ. ಇಸ್ರಾಯೇಲರ ಸೋಲ್ ಇಟ್ ಬಿಕಮ್ ಎ ವೆರಿ ಡಿಸ್ಕರೇಜ್ಡ್. ಮಾರ್ಗ ಆಯಾಸಿದ್ದ ಅನ್ನೋರಿಗೆ ಬೇಸರ ಆಯ್ತು. ಬೇಸರ ಆದಾಗ ಏನ್ ಮಾಡ್ತಾ ಇದ್ದಾರೆ ನೋಡಿ ಗೊತ್ತ್ರಿ? ನೋಡ್ರಿ, ದೇವರಿಗೆ ಹೇಟ್ ಆಗುವಂತ ಸಂಗತಿ ಏನ್ ಗೊತ್ತಾ? ಕಂಪ್ಲೇನಿಂಗ್, ಗುಣಗುಟ್ಟುವುದು, ಕಂಪ್ಲೇನಿಂಗ್, ದೂಷಣೆ ಮಾಡುವಂಥದ್ದು, ನೆಗೆಟಿವ್ ಮಾತಾಡುವಂಥದ್ದು, ಅಪನಂಬಿಕೆಯ ಮಾತುಗಳನ್ನು ಆಡುವಂಥದ್ದು. ದೇವರಿಗೆ ಅದು ಕೋಪವನ್ನು ಎಬ್ಬಿಸ್ತದೆ. ದೇವರಿಗೆ ಕೋಪವನ್ನು ಎಬ್ಬಿಸುವುದು ಮಾತ್ರವಲ್ಲದೆ ದುರಾತ್ಮಗಳಿಗೆ ಬಾಗಿಲುಗಳು ತೆರೆಯಲ್ಪಡುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ನೀನು ಡಿಸ್ಕರೇಜ್ ಅಲ್ಲಿದೆಯೋ, ನಿರಾಶೆಯಲ್ಲಿದೆಯೋ, ಒಂದು ವೇಳೆ ನಿನ್ನ ಮನಸ್ಸನ್ನು ನೀನು ಕಂಟ್ರೋಲ್ ಅಲ್ಲಿ ತೆಗೆದುಕೊಂಡು ನೀನು ಮತ್ತೆ ತಿರುಗಿ ಆರಾಧನೆಯಲ್ಲಿ, ಪ್ರಾರ್ಥನೆಯಲ್ಲಿ ಬರಲಿಲ್ಲ ಅಂತಂದ್ರೆ ಇಮ್ಮಿಡಿಯೇಟ್ ಆಗಿ ಸೈತಾನನ ಇನ್ಫ್ಲೂಯೆನ್ಸ್ ಅಲ್ಲಿ ಬರ್ತದೆ. ಹಲ್ಲೆಲೂಯಾ. ನೋಡ್ರಿ, ಆ ಇನ್ಫ್ಲೂಯೆನ್ಸ್ ಅಲ್ಲಿ ಏನ್ ಮಾತಾಡ್ತಾ ಇದ್ದಾರೆ ಅಂದ್ರೆ, ಅದೇ 4ನೇ 5ನೇ ವಚನದಲ್ಲಿ, ಮಾರ್ಗ ಆಯಾಸದಿಂದ ಅವರಿಗೆ ಬೇಸರವಾಯಿತು, ಆಗ ಅವರು ದೇವರಿಗೂ ಮೋಶೆಗೂ ವಿರುದ್ಧವಾಗಿ ಮಾತನಾಡುತ್ತಾ. ಯಾರ ವಿರುದ್ಧವಾಗಿ ಮಾತಾಡ್ತಿದ್ದಾರೆ? ಯಾರ ವಿರುದ್ಧವಾಗಿ ಮಾತಾಡ್ತಿದ್ದಾರೆ? ದೇವರ ಡಿಸೈರ್ ಏನು ಅಂದ್ರೆ, 430 ವರ್ಷ ಇವರು ಬಂಧನದಲ್ಲಿ, ಪಾಪದಲ್ಲಿ ಜೀವಿಸಿದ್ದಾರೆ. ಇವರಿಗೆ ಇಂಥ ಸ್ಥಳಕ್ಕೆ ನಾನು ಬರ ಮಾಡ್ಬೇಕಂತ ಇವರಿಗೆ ಆಸೆ ಇದೆ, ನನಗೆ ಡಿಸೈರ್ ಇದೆ. ಬಟ್ ಇವ್ರೇನ್ ಮಾತಾಡ್ತಾ ಇದ್ದಾರೆ? ಹಳೇದ್ರ ಬಗ್ಗೆ ಮಾತಾಡ್ತಿದ್ದಾರೆ.
ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಬೈಬಲ್ ಹೇಳ್ತದೆ, ನೀವು ಮೋಶೆಗೆ ವಿರುದ್ಧವಾಗಿ ಅವರು ಗುಣಗುಡ್ತಾ ಇದ್ದಾರೆ. ನೀವು ನಮ್ಮನ್ನು ಇಲ್ಲಿ ಮರಳುಗಾಡಿನಲ್ಲಿ ಕೊಲ್ಲಬೇಕೆಂದು ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದಿರೋ, ಇಲ್ಲಿ ಆಹಾರವೂ ಇಲ್ಲ, ನೀರು ಇಲ್ಲ, ಓಕೆ, ಬೇಸರವಾಯಿತು ಎಂದು ಹೇಳುವವರಾದರು. ಹಲ್ಲೆಲೂಯಾ. ಗುಣಗುಡ್ತಾ ಇದ್ದಾರೆ. ನೀವು ಮುಂದೆ ಹೋಗುವುದಕ್ಕೆ ಏನ್ ತಡೆ ಆಗ್ತಾ ಇದೆ ಗೊತ್ತಾ? ನಿಮ್ಮ ಕಂಪ್ಲೇನಿಂಗ್. ನಿಮ್ಗೆ ಏನಾದ್ರೂ ಕಷ್ಟ ಬಂತು, ನೋವು ಬಂತು, ನೀವು ಅನ್ಕೊಂಡಾಗ ಆಗ್ತಾ ಇಲ್ಲ, ನೀವು ಅನ್ಕೊಂಡಾಗ ನಡೀತಾ ಇಲ್ಲ, ನೀವು ಅನ್ಕೊಂಡಾಗ ಕೇಳ್ತಾ ಇಲ್ಲ ಅಂದಾಗ ನಿಮ್ ನಿರಾಶೆ ಬಂದ್ಬಿಡ್ತದೆ, ಡಿಸ್ಕರೇಜ್ ಆಗ್ತದೆ. ನೀವೇನ್ ಮಾಡ್ತೀರ ಅವಾಗ? ನೆಗೆಟಿವ್ ವರ್ಡ್ಸ್ ಗಳು ರಿಲೀಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೇವೆ, ನೆಗೆಟಿವ್ ಮಾತುಗಳು ರಿಲೀಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಆಗ ಬೈಬಲ್ ಹೇಳ್ತದೆ, ದೇವರ ಬೆಂಕಿಯ ಕೋಪ ಅವ್ರ ಮೇಲೆ ಬಂತು ಅಂತ. ಹಲ್ಲೆಲೂಯಾ. ಯಾರನ್ನು ಬಿಡಿಸಿ ನಾನು ತೆಗೆದುಕೊಂಡು ಬಂದನೋ, ಈಗ ಇವರು ಏನ್ ಮಾಡ್ತಾ ಇದ್ದಾರೆ? ಯಾಕೆಂದ್ರೆ ಅವರು ಪದೇ ಪದೇ ಅದ್ಭುತಗಳನ್ನು ಮರಿತಾ ಇದ್ದಾರೆ. ಏನು ಹಿಂದೆ ದೇವರ ಅದ್ಭುತಗಳನ್ನು ಮಾಡಿದ್ರು ಅವ್ರು ಮರ್ತು ಹೋಗ್ತಾ ಇದ್ದಾರೆ. ಏನಾದ್ರೂ ಪ್ರಾಬ್ಲಮ್ ಅಂತ, ಏನಾದ್ರೂ ಕಷ್ಟ ಅಂತ ಇಮಿಡಿಯೇಟ್ ಆಗಿ ನೆಗೆಟಿವ್. ಅದಕ್ಕೆ ಕೆಲವರು ಇಮಿಡಿಯೇಟ್ ಆಗಿ ಏನ್ ಮಾಡ್ತಾರೆ ಗೊತ್ತಾ? ಚರ್ಚ್ ಬಿಟ್ಬಿಡ್ತಾರೆ. ಯಾಕೆ? ನನಗೆ ಹರ್ಟ್ ಆಯ್ತು ಅಲ್ಲಿ, ಯಾಕೆ ನನಗೆ ಕೇಳಲಿಲ್ಲ ಅಲ್ಲಿ, ಯಾಕೆ ನನಗೆ ಅದು ಕೊಡ್ಲಿಲ್ಲ. ಬೈಬಲ್ ಓದೋದು ಬಿಟ್ಬಿಡ್ತಾರೆ, ಪ್ರಾರ್ಥನೆ ಮಾಡೋದು ಬಿಟ್ಬಿಡ್ತಾರೆ. ಯಾಕೆ ಗೊತ್ತಾ? ಅವರ ಬೇಸರಿಕೆಯಲ್ಲಿ ಅವರು ದುರಾತ್ಮಗೆ ಒಂದು ಡೋರ್ ಅನ್ನು ಓಪನ್ ಮಾಡ್ತಾ ಇದ್ದಾರೆ. ಆ ಡಿಸ್ಕರೇಜ್ಮೆಂಟ್ ಅಲ್ಲಿ ಅವರು ಆ ನುಡಿಗಳನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಇವರು ಆ ರೀತಿಯಾಗಿ ಮಾಡಿದಾಗ ಬೈಬಲ್ ಹೇಳ್ತದೆ, ಆದ್ದರಿಂದ ಜನರು ಮೋಶೆಗೆ ಬಳಿಗೆ ಬಂದು, ನಾವು ನಿನಗೂ ಯೆಹೋವನಿಗೂ ಅದಕ್ಕೆ ಯೆಹೋವನ ಉರಿಮಂಡಲಗಳನ್ನು ಜನರೊಳಗೆ ಬರಮಾಡಿದನು. ಅವು ಜನರನ್ನು ಕಚ್ಚಿದ್ದರಿಂದ ಬಹು ಜನ ಸತ್ತು ಹೋದರು. ಹಲ್ಲೆಲೂಯಾ. ಅಂದ್ರೆ ಗಾಡ್ ಸೆಂಟ್ ಸರ್ಪೆಂಟ್ಸ್ ಗಳನ್ನು ದೇವರು ಕಳಿಸಿದ್ರು. ಯಾಕೆ? ಗುಣಗುಡ್ತಾ ಇರುವುದರಿಂದ. ಹಲ್ಲೆಲೂಯಾ. ಗುಣಗುಡ್ತಾ ಇರುವುದರಿಂದ ಯಾರು ಕಾಣಿಸ್ತಾ ಇದ್ದಾರೆ? ಹಾವುಗಳಿಗೆ ಚೇಳು ಬರಲಿಲ್ಲ, ಹಾವುಗಳು ಬಂದು ಏನ್ ಮಾಡ್ತಾ ಇದ್ದಾವೆ? ಓಕೆ, ಕಚ್ತಾ ಇದ್ದಾವೆ. ಹಲ್ಲೆಲೂಯಾ. ನಾನು ಪ್ರಾರ್ಥನೆ ಮಾಡುವಾಗಲೂ ಕೂಡ ಅನೇಕರಿಗೆ ಆ ಸೈತಾನಿನ ಇನ್ಫ್ಲೂಯೆನ್ಸ್ ಅಲ್ಲಿ ಜೀವಿಸ್ತಾ ಇದ್ದೇನೆ. ಒನ್ ಆಫ್ ದ ಸೈನ್ ಏನ್ ಗೊತ್ತಾ ಅದ್ರದ್ದು? ವಾಂಡರಿಂಗ್, ಮನಸ್ಸಿನಲ್ಲಿ ಅಲೆದಾಡುವಂಥದ್ದು, ಹಳೆ ಸಂಗತಿಗಳ ಬಗ್ಗೆ ಪದೇ ಪದೇ ಮಾತನಾಡುವುದು. ಹಲ್ಲೆಲೂಯಾ. ಈ ಇಸ್ರಾಯೇಲ್ ಜನರು ಗುಣಗುಟ್ಟಿರುವುದರಿಂದ ಯಾವ ದೇಶಕ್ಕೆ ನಾನು ಕರ್ಕೊಂಡು ಹೋಗ್ಬೇಕಂತ ದೇವರು ಡಿಸೈರ್ ಮಾಡಿದ್ರು, ಅಲ್ಲಿ ಅನೇಕರು ಮಧ್ಯದಲ್ಲೇ ಸತ್ತೋಗ್ಬಿಟ್ರು. ಹಲ್ಲೆಲೂಯಾ. ಯಾಕೆ? ಎಲ್ಲಿಗೆ ಹೋಗ್ಬೇಕು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಹಲ್ಲೆಲೂಯಾ. ಇಲ್ಲಿ ನೀರಿಲ್ಲಲ್ಲ, ಇಲ್ಲಿ ಈಗ ಆಹಾರ ಇಲ್ಲಲ್ಲ, ನಮಗೆ ದೇವರು ಆ ದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಅಲ್ಲಿ ನಾವು ಹೋಗ್ಬೇಕಾಗಿದೆ, ಇದು ಟೆಂಪರರಿ ಇದೆ, ಇದು ಹಿಂಗ ಅಂದಿದ್ರೆ ಅವರ ಸ್ಥಿತಿ ಬದಲಾವಣೆ ಆಗ್ತದೆ. ಹಲ್ಲೆಲೂಯಾ. ಆದ್ರೆ ಪದೇ ಪದೇ ಈ ಪರಿಸ್ಥಿತಿಯಲ್ಲಿ ದೇವ್ರನ್ನ ಕರ್ಕೊಂಡ್ ಬಂದಿದ್ದಾರೆ. ಯಾಕಾದ್ರೂ ನಾನು ಇಲ್ಲಿ ಬಂದೆ, ಯಾಕಾದ್ರೂ ಹಿಂಗಾಯ್ತು, ಯಾರು ಸಿಕ್ಕರಿದ್ರೆ ಅವ್ರಾದ್ರೆ ಹೇಳೋದು, ಇವ್ರು ಸಿಕ್ಕರೆ. ಹಲ್ಲೆಲೂಯಾ. ಇನ್ನು ಮುಂದೆ ಹೋಗಬೇಕಾದ ವಾಗ್ದಾನ ದೇಶದ ಬಗ್ಗೆ ನೀನು ಮಾತನಾಡಿದ್ರೆ ಈ ಏನೆಲ್ಲ ನೆಗೆಟಿವ್ ಅಲ್ಲ ಅದು ಹೋಗ್ತದೆ. ಹಲ್ಲೆಲೂಯಾ. ನಾನು ಹೇಳೋದು ಗಮನ ಕೊಟ್ಟು ಕೇಳಿಸ್ಕೊಡ್ರಿ, ಹೆಚ್ಚಾಗಿ ಕೇಳಿಸ್ಕೊಡ್ರಿ. ಇದು ಏನೋ ಸುಮ್ಮನೆ ಹೇಳ್ತಾ ಇದ್ದಾರಪ್ಪ ನಮಗೆ ಅಂತ ಹೇಳಿದ್ರೆ ಅರ್ಧದಲ್ಲಿ ಹೋಗ್ತೀವಿ. ಬಟ್ ದೇವರ ದರ್ಶನದಲ್ಲಿ ತೋರಿಸಿದ್ದಾರೆ, ಅನೇಕರಿಗೆ ಡಿಮಾನ್ಸಿನ ಇನ್ಫ್ಲೂಯೆನ್ಸ್ ಅಲ್ಲಿ ಜೀವಿಸ್ತಾ ಇದ್ದಾರೆ, ಸೆಡ್ಯೂಸಿಂಗ್ ಸ್ಪಿರಿಟ್ ಅಲ್ಲಿ ಜೀವಿಸ್ತಾ ಇದ್ದಾರೆ. ಈ ಮೋಸತನದಲ್ಲಿ ಜೀವಿಸುವಂಥದ್ದು ಹೆಂಗೆ ಅಂತಂದ್ರೆ, ದೇವರ ವಾಕ್ಯ ಏನು ಹೇಳ್ತದೋ ಅದಕ್ಕೆ ಡೌಟ್ ಪಡುವ ಹಾಗೆ ಮಾಡ್ತದೆ. ಮೋಸದಲ್ಲಿ ಜೀವಿಸುವವರ ಒಂದು ಸೈನ್ ಏನಂತಂದ್ರೆ, ವಾಕ್ಯವನ್ನು ಡೌಟ್ ಪಡುವ ಹಾಗೆ ದುರಾತ್ಮನು ಮೈಂಡ್ ಎಲ್ಲ ಹಾಕ್ತಾನೆ. ಇದು ಆಗಂಗಿಲ್ಲ. ಹಲ್ಲೆಲೂಯಾ. ಹವ್ವಳಿಗೆ ಕೂಡ ಸೈತಾನನ ಹಾಗೆ ಡಿಸೀವ್ ಮಾಡಿದ. ಇನ್ನೂ ಒಂದು ಸೈನ್ ಏನು ಅಂತಂದ್ರೆ, ನೀನು ಮೋಸತನದಲ್ಲಿ ಜೀವಿಸುವಾಗ ನಿನಗೆ ಮೋಸ ಮಾಡುವವರೇ ಅಟ್ರಾಕ್ಟ್ ಆಗ್ತಾರೆ. ಹಲ್ಲೆಲೂಯಾ. ಯಾರು ಅಟ್ರಾಕ್ಟ್ ಆಗ್ತಾರೆ? ಮೋಸ ಮಾಡುವವರೇ ಅಟ್ರಾಕ್ಟ್ ಆಗ್ತಾರೆ. ಯಾಕೆ? ಆ ಸ್ಪಿರಿಟ್ ಆಕ್ಟಿವ್ ಇದೆ. ಅದು ಹಣ ತಗೊಂಡ್ಬಿಡ್ತಾರೆ, ಹಣ ಕೊಡ್ತೀನಿ ಅಂತ ಹೇಳ್ತಾರೆ, ಏನ್ ಮಾಡ್ತಾರೆ? ಇದರಲ್ಲಿ ಹಾಕು ನಿನಗೆ ಚೆನ್ನಾಗಿ ಆಗ್ತದಂತಾರೆ, ಅವನ ಏನ್ ಮಾಡ್ತಾನೆ? ನನಗೆ ಗೊತ್ತಿರ್ಲಿಲ್ಲ ಇದೆಲ್ಲ. ಡಿಸೀವಿಂಗ್. ಎಷ್ಟು ಜನ ನೀವು ಹೇಳ್ತೀರಿ ನಾನು ಮೋಸನೇ ಹೋಗಿಲ್ಲ ಅಂತ ಹೇಳಿ? ಹೇಳ್ತಾರೆ ನಾನು ಮೋಸನೇ ಹೋಗಿಲ್ಲ ಅಂತ ಹೇಳಿ.
ಮೋಸ ಹೋಗಿಲ್ಲ ಅನ್ನುವವರು ದೊಡ್ಡ ಮೋಸದಲ್ಲಿದೆ. ಹಲ್ಲೆಲೂಯ. ಡೆವಿಲ್ ಅನೇಕ ಸಲ ನನಗೆ ಮೋಸದಲ್ಲಿ, ಸುಳ್ಳಿನಲ್ಲಿ, ಲೈ ಬಿಲೀವ್ ಮಾಡುವುದರಲ್ಲಿ, ಇನ್ಫ್ಲೂಯೆನ್ಸ್ ಅಲ್ಲಿ ಇದರಲ್ಲಿ ನಡೆಸಿದ್ದಾನೆ. ಹಲ್ಲೆಲೂಯ. ಆದ್ರೆ ಯಾವಾಗ ಗೊತ್ತಾಯ್ತು ನನಗೆ ಸತ್ಯ ಇದು ಅಲ್ಲ, ಇದು ಸುಳ್ಳಿದೆ, ಇದು ಮೋಸ ಇದೆ, ಡೆವಿಲ್ ನನಗೆ ಟ್ರಿಕ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಾದಾಗ ಆ ವಾಕ್ಯದಿಂದ ನನಗೆ ಬಿಡುಗಡೆ. ಹಲ್ಲೆಲೂಯ. ಅದಕ್ಕೆ ದೇವರು ಅವರ ಮಧ್ಯದಲ್ಲಿ ಏನ್ ಕಳಿಸ್ತಾ ಇದ್ದಾರೆ? ಹಾವುಗಳನ್ನು ಕಳಿಸ್ತಾ ಇದ್ದಾರೆ. ಹಾವುಗಳು ಏನಂದ್ರೆ ನಿಮಗೆ ದಿಕ್ಕು ತಪ್ಪಿಸುವಂತದಾಗಿದೆ, ದಾರಿ ತಪ್ಪಿಸುವಂತದಾಗಿದೆ. ಹಾವುಗಳ ಆ ಒಂದು ಡಿಸೀವಿಂಗ್ ಸ್ಪಿರಿಟಿನ ಒಂದು ಕಾರ್ಯ ಏನು ಅಂದ್ರೆ ನಿಮಗೆ ಸತ್ಯದಿಂದ ದೂರ ಇಡುವಂತದಾಗಿದೆ, ನಿಮಗೆ ಮಾರ್ಗವನ್ನು ತಪ್ಪಿಸುವಂತದಾಗಿದೆ. ಹಲ್ಲೆಲೂಯ. ಈಗ ಆ ಒಂದು ಪರಿಸ್ಥಿತಿ ಬಂದಾಗ ನೋಡ್ರಿ, ಇಸ್ರಾಯೇಲರು ಅವ್ರು ಏನ್ ಮಾಡ್ತಾ ಇದ್ದಾರೆ? ಆದ್ದರಿಂದ ಜನರು ಮೋಶೆ ಬಳಿಗೆ ಬಂದು, ನಾವು ನಿನಗೂ ಯೆಹೋವನಿಗೂ ವಿರೋಧವಾಗಿ ಮಾತಾಡಿ ದೋಷಿಗಳಾದೆವು. ಈ ಸರ್ಪಗಳು ನಮ್ಮ ಬಳಿಯಿಂದ ತೊಲಗಿ ಹೋಗುವಂತೆ ನೀನು ಯೆಹೋವನಿಗೆ ಪ್ರಾರ್ಥನೆ ಮಾಡಬೇಕೆಂದು ಬೇಡಿಕೊಂಡರು. ಮೋಶೆ ಜನರಿಗೋಸ್ಕರ ಪ್ರಾರ್ಥಿಸಲಾಗಿ ಯೆಹೋವನು ಅವನಿಗೆ, ನೀನು ತಾಮ್ರದಿಂದ ವಿಷ ಸರ್ಪದ ಆಹಾರವನ್ನು ಮಾಡಿಸಿ ಧ್ವಜ ಸ್ತಂಭದ ಮೇಲೆ ಎತ್ತಿ ನಿಲ್ಲಿಸಬೇಕು. ಸರ್ಪಗಳಿಂದ ಗಾಯಪಟ್ಟವರು ಅದನ್ನು ನೋಡಿ ಬದುಕಿ ಉಳುವರು ಎಂದು ಆಜ್ಞಾಪಿಸಿದನು. ಹಲ್ಲೆಲೂಯ. ಒಂದು ಸರ್ಪವನ್ನು ಮಾಡಿ ನಿಲ್ಲಿಸು ಅಂತ ಹೇಳ್ತಾ ಇದ್ದಾರೆ ದೇವರು. ಜನರಿಗೆ ಹಾವು ಕಚ್ಚಿದೆ, ಹಾವು ಕಚ್ಚಿದಾಗ ಜನ ಹೇಗೆ ಬದುಕ್ತಾರಂತೆ? ಆ ಸರ್ಪವನ್ನು ನೋಡಿದಾಗ. ಓಕೆ, ಹಿಂಗೆ ಮಾಡಿ. ಬ್ರಾಂಜ್, ಇದು ತಾಮ್ರದ ಸರ್ಪ. ತಾಮ್ರ ಎದಕ್ಕೆ ಸೂಚನೆ ಆಗಿದೆ? ರಿಡಂಪ್ಷನ್, ಬಿಡುಗಡೆಗೆ ಸೂಚನೆ ಆಗಿದೆ ತಾಮ್ರ. ತಾಮ್ರ ಮತ್ತು ಸಿಲ್ವರ್. ಈ ರೀತಿಯಾಗಿ ಅವರು ಹಾವುಗಳಿಂದ ಕಚ್ಚಲ್ಪಟ್ಟಿದ್ದಾರೆ. ಈಗ ಎಲ್ಲಿ ನೋಡ್ಬೇಕಂತೆ? ಹಾವು ಕಚ್ಚಿದರೆ ಕಟ್ತಾರಲ್ಲ, ಬಟ್ ದೇವ್ರೇನ್ ಹೇಳ್ತಾ ಇದ್ದಾರೆ? ಎಲ್ಲಿ ನೋಡ್ಬೇಕಂತೆ? ಯಾರೆಲ್ಲ ಅದಕ್ಕೆ ನೋಡ್ತಾರೋ ಅವ್ರು ಏನಾಗ್ತಾರೆ? ಹಲ್ಲೆಲೂಯ. ಹಲ್ಲೆಲೂಯ. ದೇವ್ರವ್ರಿಗೆ ಏನ್ ಕಲಿಸ್ಕೊಡ್ತಾ ಇದ್ದಾರೆ ಗೊತ್ತಾ? ನಿಮ್ಮ ಬುದ್ಧಿ ಮೇಲೆ ಹಾಕ್ಕೋಬೇಡ್ರಿ, ನಾನು ಏನ್ ಹೇಳ್ತೀನಿ ಅದನ್ನ ಮಾಡ್ರಿ ಅಂತ ಹೇಳಿ. ನಮ್ಮ ಬುದ್ಧಿಗೆ ಅನಿಸ್ತದೆ ಹಾವು ಕಸಿದ್ರೆ ಅಲ್ಲೇ ನೋಡ್ಬೇಕು, ಗಾಯ ಅದಿದು ಮಾಡ್ಬೇಕಲ್ಲ ಅಂತ ಹೇಳಿ. ಆದ್ರೆ ದೇವ್ರು ಹೇಳಿದರೆ ಯಾರೆಲ್ಲ ಇದಕ್ಕೆ ನೋಡ್ತಾರೋ ಅವ್ರು ಏನಾಗ್ತದೆ? ಬದುಕುಳಿತಾರೆ. ಏನಾಗ್ತದೆ? ಜೀವಿಸ್ತಾರೆ. ಅವ್ರು ಜೀವಿಸಿದ್ರೆ ಕಾನಾನ್ ದೇಶಕ್ಕೆ ಪ್ರವೇಶ ಮಾಡ್ತಾರೆ. ಹಲ್ಲೆಲೂಯ. ಅವ್ರು ಜೀವಿಸ್ಲಿಲ್ಲ ಅಂತಂದ್ರೆ ಮಧ್ಯದಲ್ಲಿ ಅವ್ರು ಸತ್ತೋಗ್ಬಿಡ್ತಾರೆ. ಹಲ್ಲೆಲೂಯ. ಹಲ್ಲೆಲೂಯ. ಅದಕ್ಕೆ ನಾವು ಗುಣಗುಟ್ಟೋದು ನಮ್ಮ ಮಾತಿನಲ್ಲಿ ಜೀವ ಮರಣ ಇದೆ. ಹಲ್ಲೆಲೂಯ. ಅದಕ್ಕೆ ನಾವು ಏನ್ ನುಡಿತೀವೋ ಅದ್ರ ಮೇಲೆ ಗಮನ ಇರಬೇಕು. ವಯಸ್ಸಾದಾಗ ನನಗೆ ಯಾರು ನೋಡ್ಕೋತಾರ ಅಂತ ನೀನು ನುಡಿದಿ ಅಂದ್ರೆ ನಿನಗೆ ಯಾರು ನೋಡ್ಕೊಳ್ಳಲ್ಲ. ವಯಸ್ಸಾದಾಗ ಇದು ಬರ್ತಾವ್ರಿ ಅಂತಂದ್ರೆ ನಿನಗೆ ಅದೇ, ಯಾಕಂದ್ರೆ ಜೀವ ಮತ್ತು ಮರಣ ಇದೆ ನಾಲಿಗೆಯ ಮೇಲೆ. ಹಲ್ಲೆಲೂಯ. ಅನೇಕ ತಪ್ಪಾದ ನಂಬಿಕೆಯಲ್ಲಿ ನಾವು ಜೀವಿಸ್ತಾ ಇರ್ತೇವೆ. ಇಂಥ ತಪ್ಪಾದ ಸುಳ್ಳಿನ ನಂಬಿಕೆಯಲ್ಲಿ ನಾವು ಜೀವಿಸ್ತಾ ಇರ್ತೇವೆ, ಅಥವಾ ನಮ್ಮ ಸ್ವಂತ ಜ್ಞಾನ ಬುದ್ಧಿಯಿಂದ ನಾವು ಜೀವಿಸ್ತಾ ಇರ್ತೇವೆ. ಸೊ ದೇವರು ಹೇಳ್ತಾ ಇದ್ದಾರೆ, ಯಾರೆಲ್ಲ ನೋಡ್ತಾರೆ ಇದಕ್ಕೆ ಬದುಕುಳಿತಾರೆ. ಹಲ್ಲೆಲೂಯ. ಹಲ್ಲೆಲೂಯ. ಇಸ್ರಾಯೇಲ್ರಿಗೆ ಅದು ವಾಗ್ದಾನದ ದೇಶ ಆಗಿತ್ತು. ನಮಗೆ ವಾಗ್ದಾನದ ಪವಿತ್ರಾತ್ಮನಾಗಿದ್ದಾನೆ. ಹಲ್ಲೆಲೂಯ. ಯೋಹನ ಬರೆದ ಸುವಾರ್ತೆ 3ನೇ ಅಧ್ಯಾಯ 14 ಮತ್ತು 15. ಇದಲ್ಲದೆ ಜನರು ನೋಡಿ ಜೀವದಿಂದ ಉಳಿಯಬೇಕೆಂದು ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆಯೇ ಮನುಷ್ಯ ಕುಮಾರನು ತನ್ನನ್ನು ನಂಬುವವರೆಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಎತ್ತರದಲ್ಲಿಡಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ನಮ್ಮ ನಿರಾಶೆಯಲ್ಲಿ, ನಮ್ಮ ದುಃಖದಲ್ಲಿ ನಾವು ಎಲ್ಲಿ ನೋಡಬೇಕು ಅಂದ್ರೆ ಯೇಸುವನ್ನು ನೋಡಬೇಕು ಅಂತ ಹೇಳಿ. ಹಲ್ಲೆಲೂಯ. ಈಗ ಯೇಸು ಶಿಲುಬೆಯ ಮೇಲೆ ಆತನ ಎತ್ತರದಲ್ಲಿ ಇಡಬೇಕಂತೆ. ಎಲ್ಲಿಡ್ಬೇಕು? ಯಾಕೆ? ಯಾರೆಲ್ಲ ಯೇಸುವನ್ನು ನೋಡುತ್ತಾರೋ, ಅವರು ಯಾರೆಲ್ಲ ಯೇಸುವನ್ನು ನೋಡಿ ನಂಬುತ್ತಾರೋ ಅವರು ನಿತ್ಯ ಜೀವ ಬರ್ತದಂತವ್ರಿಗೆ. ಅಂದ್ರೆ ದೇವರನ್ನು ತಿಳಿದುಕೊಳ್ಳುವಂತ ಜ್ಞಾನ, ತಿಳುವಳಿಕೆ ಅವರಲ್ಲಿ ಬಿಡುಗಡೆ ಮಾಡ್ತಾರೆ. ಅವರಲ್ಲಿ ಒಂದು ಎಟರ್ನಲ್ ಲೈಫ್ ಅನ್ನು ಆತನ ಬಿಡುಗಡೆ ಮಾಡ್ತಾರಂತೆ. ಹಲ್ಲೆಲೂಯ. ಇಲ್ಲಿ ಯೇಸು ಶಿಲುಬೆಯ ಮೇಲೆ ಯಾಕೆ ಇಲ್ಲಿ ಆತನ ಎತ್ತರದಲ್ಲಿ ಇಡಬೇಕು ಅಂತಂದ್ರೆ, ಯಾಕೆಂದ್ರೆ ನಮ್ಮ ಪಾಪಗಳು ನಮ್ಮನ್ನು ಚುಚ್ಚಿ ನಮ್ಮ ನೆಲಕ್ಕೆ ಹಾಕಿದಾವೆ. ಹಲ್ಲೆಲೂಯ.
ನಮ್ಮ ಮಾತುಗಳೇ ನಮ್ಮನ್ನು ಚುಚ್ಚಿ ಏನಾಗಿದ್ದಾವೆ, ನೆಲಕ್ಕೆ ಬಿದ್ದಿದ್ದಾವೆ. ಹಲ್ಲೆಲೂಯಾ. ಅನೇಕ ಸಲ ಯೋಚನೆ ಮಾಡಿದರೆ ನಮಗೆ ಯಾರಾದ್ರೂ ಬಿಡಿಸ್ತಾರಾ, ಯಾರಾದ್ರೂ ಈ ಪರಿಸ್ಥಿತಿಯಿಂದ ನಮಗೆ ಹೊರಗಡೆ ತಗೊಂಡ್ ಬರ್ತಾರಾ? ಆಗ ಯಾರೋ ಬಂದು ನಿಮಗೆ ಯೇಸುವಿನ ಬಗ್ಗೆ ಹೇಳ್ತಾರೆ. ಹಲ್ಲೆಲೂಯಾ. ಯಾರೋ ಬಂದು ಇಲ್ಲಿ ಬರ್ರಿ, ಪ್ರೇರಿಗೆ ಬರ್ರಿ, ನಿಮಗೆ ಕಡಿಮೆ ಆಗ್ತಾ ಅಂತ ಹೇಳ್ತಾರೆ. ಆಗ ನೀವು ಅದನ್ನು ಅಲ್ಲಿಂದ ನೀವು ಯೇಸುವಿನ ಕಡೆಗೆ ನೋಡುವಾಗ ನಿಮಗೆ ಆದಂತಹ ಪರಿಸ್ಥಿತಿಯಿಂದ ಯೇಸು ನಿಮಗೆ ಬಿಡುಗಡೆ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮನುಷ್ಯನ ದೊಡ್ಡ ಸಮಸ್ಯೆ ಏನು ಅಂದ್ರೆ ಪಾಪ. ಅವನು ಪಾಪಿಯಾಗಿದ್ದಾನೆ. ಆ ಪಾಪದಿಂದ ತನ್ನಂತಾನೆ ಬಿಡುಗಡೆ ಹೊಂದ್ಕೊಳ್ಳಕ್ ಆಗಂಗಿಲ್ಲ. ಆ ಪಾಪದಿಂದ ಅವನ ಸ್ವಂತ ಬಲ, ಜ್ಞಾನ, ಶಕ್ತಿ ಏನಂತಂದ್ರೆ ಏನೆಲ್ಲ ಇದೆ ಅದರಿಂದ ಅವನಿಗೆ ಬಿಡುಗಡೆ ಹೊರಗೆ ಬರಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ದೇವರು ಹೇಳಿದ್ದಾರೆ, ಆ ಸರ್ಪ ಹೇಗೆ ಎತ್ತರದಲ್ಲಿ ಇಡಲ್ಪಟ್ರು ಹಾಗೆ ಮನುಷ್ಯ ಕುಮಾರನು, ದೇವಕುಮಾರನು ಎತ್ತರದಲ್ಲಿ ಇಡಲ್ಪಡುವಾಗ ಯಾರು ಯೇಸುವಿನ ಕಡೆಗೆ ನೋಡ್ತಾರೋ ಅವರ ಪರಿಸ್ಥಿತಿ ಬದಲಾವಣೆ ಆಗ್ತದೆ. ಅವರ ಹಳೆಯ ಸ್ಥಿತಿ ಹೋಗಿ ಎಲ್ಲ ಹೊಸದಾಗುವಂತದಾಗಿದೆ. ಹಲ್ಲೆಲೂಯಾ. ಯೇಸು ನಿಮ್ಮ ಜೀವಿತ ರಿಪೇರಿ ಮಾಡಕ್ಕೆ ಬರಲಿಲ್ಲ. ಯೇಸು ನಿಮಗೆ ಪ್ಯಾಚ್ ಹಚ್ಚುವುದಕ್ಕಾಗಿ ಬರಲಿಲ್ಲ. ಯೇಸು ಬಂದಿದ್ದು ಕಂಪ್ಲೀಟ್ ಆಗಿ ನಿಮ್ಮ ಜೀವಿತ ಹೊಸದು ಮಾಡುವುದಕ್ಕಾಗಿ. ಹಲ್ಲೆಲೂಯಾ. ಅದಕ್ಕೆ ಬೈಬಲ್ ಹೇಳ್ತದೆ, ಕ್ರಿಸ್ತ ಯೇಸುವಿನಲ್ಲಿ ಇರುವವರು ನೂತನ ಸೃಷ್ಟಿಯಾಗಿದ್ದಾರೆ. ಹಳೆಯದೆಲ್ಲವೂ ಹೋಯಿತು, ಈಗ ಎಲ್ಲವೂ ಹೊಸದಾಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಶಿಲುಬೆ ಮೇಲೆ ಸಾಯುವಾಗ 5 ನಿಮಿಷ ಇಟ್ಕೊಳಕ್ಕೆ ಹೆಂಗಾಗ್ಲತ್ತಲ್ಲ, ಯೇಸು ಸ್ವಾಮಿ 3 ತಾಸು ಇಟ್ಕೊಂಡು ನಿಂತರು. ಅದು ಮಳೆ ಹೊಡೆದಾರೆ, ಇವ್ರಿಗೆ ಮಳೆನೂ ಹೊಡೆದಿಲ್ಲ. ಹಲ್ಲೆಲೂಯಾ. ಇದು ಪೇನ್ಫುಲ್. ಜೀಸಸ್ ಶಿಲುಬೆ ಮೇಲೆ ಇರುವಾಗ ಒಂದು ಘೋಷಣೆ ಮಾಡ್ತಾರೆ. ಏನ್ ಘೋಷಣೆ ಗೊತ್ತಾ? ಇಟ್ ಈಸ್ ಫಿನಿಶ್ಡ್. ಎಲ್ಲವೂ ತೀರಿತು. ಎಲ್ಲವೂ ತೀರಿತು. ಯೇಸು ಘೋಷಣೆ ಮಾಡ್ತಾ ಇದ್ದಾರೆ, ಕೊನೆಯದಾಗಿ ಎಲ್ಲವೂ ತೀರಿತು. ಹೇಳ್ರಿ, ಏನ್ ತೀರಿತು? ಹೇಳ್ರಿ, ಏನ್ ತೀರಿತು? ಹಲ್ಲೆಲೂಯಾ, ಹಲ್ಲೆಲೂಯಾ. ಕೊಲೆಸದವರ ಬರೆದ ಪತ್ರಿಕೆ 2ನೇ ಅಧ್ಯಾಯ 14 ಮತ್ತು 15ನೇ ವಚನ. ಎಲ್ಲವೂ ಇಟ್ ಇಸ್ ಫಿನಿಶ್ಡ್ ಅನ್ನುವುದಕ್ಕೆ ಅಲ್ಲಿ ಅನೇಕ ಅರ್ಥಗಳಿದಾವೆ. ಒಂದು ಗ್ರೀಕ್ ಭಾಷೆಯಲ್ಲಿ ಫಿನಿಶ್ಡ್, ಎಲ್ಲವೂ ತೀರಿತು ಅಂದ್ರೆ ಇಟ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್, ಇಟ್ ಹ್ಯಾಸ್ ಬಿನ್ ಅಕಂಪ್ಲಿಷ್ಡ್, ಇಟ್ ಹ್ಯಾಸ್ ಬಿನ್ ಫುಲ್ಲಿ ಪೇಡ್, ಇಟ್ ರಿಮೇನ್ಸ್ ಕಂಪ್ಲೀಟೆಡ್ ಫಾರ್ ಎವರ್, ದ ಡೆಟ್ ಈಸ್ ಫುಲ್ಲಿ ಪೇಡ್. ನೋಡ್ರಿ, ಎಲ್ಲವೂ ತೀರಿತು ಅನ್ನುವುದಕ್ಕೆ ಗ್ರೀಕ್ ಭಾಷೆಯಲ್ಲಿ ಒಂದು ಶಬ್ದ ಇದೆ. ಅದಕ್ಕೆ ಏನ್ ಅರ್ಥ ಅಂದ್ರೆ, ಯೇಸು ಹೇಳ್ತಾ ಇದ್ದಾರೆ, ಮನುಷ್ಯನು ಮಾಡಿರುವ ಎಲ್ಲ ಪಾಪಗಳನ್ನು ನಾನೇನ್ ಮಾಡಿದ್ದೇನೆ, ಅದಕ್ಕೆ ಪರಿಹಾರ ಕೊಟ್ಟಿದ್ದೇನೆ. ಶಾಶ್ವತವಾಗಿ ಸಾಲದ ಪಾಪವನ್ನು ನಾನು ತೀರಿಸಿದ್ದೇನೆ. ಹಲ್ಲೆಲೂಯಾ. ಈ ಆಗಿನ ಕಾಲದಲ್ಲಿ ಗ್ರೀಕ್ ಆ ಒಂದು ಸ್ಥಿತಿಯಲ್ಲಿದ್ದಾಗ ಯಾರಾದರೂ ಸಾಲವನ್ನು ತೆಗೆದುಕೊಂಡ್ರೆ ಅವರ ಹೆಸರು ಬರೆದು ಅದಕ್ಕೆ ಬಡ್ಡಿ ಹಚ್ಚಿ ಅವರು ಎಷ್ಟು ವರ್ಷ ಕೊಟ್ಟಿಲ್ಲ, ಎಷ್ಟು ದಿನ ಕೊಟ್ಟಿಲ್ಲ, ಅದಕ್ಕೆ ಬಡ್ಡಿ, ಚಕ್ರ ಬಡ್ಡಿ ಆಗಿ 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 ಏನಾಗ್ತಾ ಇತ್ತದೋ ಬಹಳ ಆಗ್ತಾ ಇತ್ತು. ಯಾವಾಗ ಈ ಬಡ್ಡಿ ಮತ್ತು ಎಲ್ಲ ಸಾಲವನ್ನು ತೀರಿಸ್ತಾರೋ ಅದ್ರ ಮೇಲೆ ಅವರು ಸೀಲ್ ಹಾಕ್ತಾರೆ, ಇಟ್ ಈಸ್ ಫಿನಿಶ್ಡ್, ಇದು ತೀರಿದೆ, ಇನ್ನು ಮುಂದೆ ಇವರು ಕೊಡಬೇಕಾಗಿಲ್ಲ. ಹಲ್ಲೆಲೂಯಾ. ತೀರ್ಬಿಟ್ಟಿದೆ, ಇವಾಗ ಇವ್ರು ಮುಂದೆ ಕೊಡಬೇಕಾಗಿಲ್ಲ ಅಂತ ಏನ್ ಮಾಡ್ತಾರೆ ಅವರು, ಸೀಲ್ ಹೊಡೆದು ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಹಾಗೆ ನಮಗೆ ಯೇಸು ಶಿಲುಬೆಯ ಮೇಲೆ ನಮ್ಮ ಎಲ್ಲ ಪಾಪಗಳ ಪರಿಹಾರ ತೀರಿತು ಎಂಬುದಾಗಿ ಹೇಳಿದ್ದಾರೆ. ಹಲ್ಲೆಲೂಯಾ. ಎಲ್ಲಿ ಜೀವಿಸ್ತಾ ಇದ್ದೀವಿ ನಾವು? ಪಾಪದ ಅಂಧಕಾರದ ದೊರೆತನದಲ್ಲಿ ಜೀವಿಸ್ತಾ ಇದ್ದೀವಿ. ಕೊಲೆಸದವರ ಬರೆದ ಪತ್ರಿಕೆ 1ನೇ ಅಧ್ಯಾಯ 13 ಮತ್ತು 14ನೇ ವಚನ. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಹಲ್ಲೆಲೂಯಾ. ನನ್ನ ಹಿಂದೆ ಹೇಳ್ರಿ, ದೇವರು ನನ್ನನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಆ ಕುಮಾರನಲ್ಲಿ ನನ್ನ ಪಾಪಗಳ ಪರಿಹಾರವಾಗಿ ನನಗೆ ಬಿಡುಗಡೆ ಆಯಿತು.
ವಾಕ್ಯ ಹೇಳ್ತದೆ, ನಮಗೆ ಎಲ್ಲಿಂದ ಬಿಡಿಸಿದನಂತೆ? ಅಂಧಕಾರದ ದೊರೆತನದಿಂದ, ಕತ್ತಲೆಯ ಲೋಕದಿಂದ, ಪಾಪದ ಜೀವಿತದಿಂದ ನಮ್ಮನ್ನೇನ್ ಮಾಡಿದ್ದಾರೆ? ಬಿಡಿಸಿ ಯಾವ ರಾಜ್ಯದಲ್ಲಿ ತೆಗೆದುಕೊಂಡು ಬಂದಿದ್ದಾರೆ? ತನ್ನ ಕುಮಾರನ ರಾಜ್ಯದಲ್ಲಿ, ಯೇಸುವಿನ ರಾಜ್ಯದಲ್ಲಿ. ನಮ್ಮ ಪಾಪಗಳ ಪರಿಹಾರ ಎಲ್ಲಿದೆ ಅಂದ್ರೆ ಕುಮಾರನಲ್ಲಿ. ಎಲ್ಲಿದೆ ನಮ್ಮ ಪಾಪಗಳ ಪರಿಹಾರ? ನಮ್ಮ ಪಾಪಗಳ ಪರಿಹಾರ ನಮ್ಮ ಒಳ್ಳೆತನದಲ್ಲಿ ಇಲ್ಲ. ನಮ್ಮ ಪಾಪಗಳ ಪರಿಹಾರ ದಾನ ಧರ್ಮ ಮಾಡುವುದರಲ್ಲಿ ಇಲ್ಲ. ನಮ್ಮ ಪಾಪಗಳ ಪರಿಹಾರ ನಾವು ಯಾವುದೇ ಒಳ್ಳೆ ಕಾರ್ಯಗಳು ಮಾಡಿದ್ದೀವಿ ಅದಕ್ಕಾಗಿ ನಮ್ಮ ಪಾಪಗಳ ಪರಿಹಾರ ಮಾಡಿದರೆ ಎಂಬುದಾಗಿಲ್ಲ. ನಮ್ಮ ಪಾಪಗಳ ಪರಿಹಾರ ಎಲ್ಲಿದೆ? ಎಲ್ಲಿದೆ? ಗಂಟೆಗಳು ಎಲ್ಲಿದೆ? 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 ಯೇಸುವಿನಲ್ಲಿ ನಮ್ಮ ಪಾಪಗಳ ಪರಿಹಾರ ಇದೆ. ಹಲ್ಲೆಲೂಯ. ಈ ವಾಕ್ಯವನ್ನು ನೀವು ಘೋಷಣೆ ಮಾಡ್ರಿ, ವಾಕ್ಯವನ್ನು ಅರಿಕೆ ಮಾಡ್ರಿ, ಆ ಪಾಪದ ಬಂಧನದಿಂದ ಬಿಡುಗಡೆ ಆಗ್ತದೆ. ಹಲ್ಲೆಲೂಯ. ನೋಡಿ, ವಾಕ್ಯ ಹೇಳ್ತದೆ, ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಬಿಡುಗಡೆ ಆಗ್ತದ? ಬಿಡುಗಡೆ ಆಯ್ತಾ? ಬಿಡುಗಡೆ ಆಗ್ತದ? ಬಿಡುಗಡೆ ಆಯ್ತಾ? ಹಲ್ಲೆಲೂಯ. ಹಲ್ಲೆಲೂಯ. ಅಂದ್ರೆ ಈಗ ನಮ್ಮಲ್ಲಿ ಏನಿಲ್ಲ, ಪಾಪದ ಒಂದು ಡಾಟ್ ಕೂಡ ಇಲ್ಲಂತೆ. ಕಂಪ್ಲೀಟ್ ಆಗಿ ಅದನ್ನು ತೀರಿಸ್ಬಿಟ್ಟಂತೆ ನಮ್ಮ ಪಾಪದ ಎಲ್ಲ ಕಾರ್ಯಗಳು. ಹಲ್ಲೆಲೂಯ. ನೋಡಿ, ಕೊಲೆಸದವರು ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಅಗ್ರಾರೂಪವಾಗಿದ್ದಂತ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. ಆಮೆನ್. ಹಲ್ಲೆಲೂಯಾ. ಓಕೆ, ಈ ವಾಕ್ಯ ನಿಮಗೆ ಹೇಳ್ತೀನಿ, ಕೇಳಿಸ್ಕೊಳ್ರಿ. ದೇವರ ವಾಕ್ಯ ಹೇಳ್ತಾನೆ ಅಂದ್ರೆ, ನಮ್ಮ ವಿರುದ್ಧವಾಗಿ ಏನಿತ್ತು ಅಂದ್ರೆ ಒಂದು ಬುಕ್ ಇತ್ತಂತೆ. ಈಗ ನೀವು ಪೊಲೀಸ್ ಸ್ಟೇಷನ್ ಹೋದ್ರೆ ಕೇಸ್ ರಿಜಿಸ್ಟರ್ ಮಾಡಿದ್ರೆ ಅದಕ್ಕೆ ಅವರು ಒಂದು ಡಾಕ್ಯುಮೆಂಟ್ ರೆಡಿ ಮಾಡ್ತಾರೆ. ಇವ ಎಷ್ಟು ಗಂಟೆಗೆ ಕೊಲೆ ಮಾಡ್ದ, ಹೇಗೆ ಕೊಲೆ ಮಾಡ್ದ, ಈ ಕೊಲೆ ಮಾಡುವಾಗ ಏನೆಲ್ಲ ಆಯ್ತು, ಏನ್ ಮಾಡ್ತಾರೆ, ಅದೆಲ್ಲ ವಿವರವಾಗಿ ಅದನ್ನು ಬರೀತಾರೆ. ಇಷ್ಟೊಂದು ಇದು ಇರ್ತದೆ ಒಂದು. ಹಲ್ಲೆಲೂಯ. ಗಮನ ಕೊಡ್ರಿ, ಕೇಳಿಸ್ಕೊಳ್ರಿ. ನಮ್ಮ ಜೀವಿತ ಯೇಸು ಬರುವುದಕ್ಕಿಂತ ಮುಂಚೆ ನಾವು ಲೋಕದ ಅಂಧಕಾರದಲ್ಲಿದ್ದೀವಿ. ನಮ್ಮ ಮೇಲೆ ಒಂದು ದೋಷಾರೋಪಣೆ ಪತ್ರ ಇತ್ತು. ಅಂದ್ರೆ ಯಾವಾಗೆಲ್ಲ ನಾವು ಪಾಪ ಮಾಡಿದ್ದೇವೋ ಅದೆಲ್ಲ ಟೈಮಿಂಗ್ ಅನುಸಾರವಾಗಿ ಬರೆದಿರ್ತಾನಂತ ಡೆವಿಲ್. ಹಲ್ಲೆಲೂಯ. ರಾತ್ರಿ 12 ಗಂಟೆಗೆ ಇದು ಪಾಪ ಮಾಡತ್ತ ನೋಡಿ. ಈಗ ಟೈಮಿಂಗ್ ಅನುಸಾರವಾಗಿ ಬರೆದು 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 ಇಷ್ಟು ದೊಡ್ಡ ಬುಕ್ ಆಗಿತ್ತಂತೆ. ಅದಕ್ಕೆ ಸೈತಾನ್ ಬಂದು ದೂಷಣೆ ಮಾಡ್ತಿರ್ತಾನೆ. ಪಾಪಿ ಪಾಪಿ, ನಿನಗೆ ಅವಮಾನ, ನಿನಗೆ ಶಿಕ್ಷೆ ಆಗ್ಬೇಕು, ನಿನಗೆ ಪನಿಷ್ಮೆಂಟ್ ಆಗ್ಬೇಕು ಅಂತ ದೇವರ ಎದುರುಗಡೆ ಆ ಒಂದು ಕೇಸ್ ಅನ್ನು ತೆಗೆದುಕೊಂಡು ನಿಂತಿರ್ತಾನಂತೆ. ಹಲ್ಲೆಲೂಯ. ಇವನಿಗೆ ನೀನು ಆಶೀರ್ವಾದ ಮಾಡಕ್ಕಾಗಲ್ಲ, ಇವನಿಗೆ ಬಿಡುಗಡೆ ಮಾಡಕ್ಕಾಗಲ್ಲ. ಯಾಕೆ? ಇವನು ಪಾಪಿ ಆಗಿದ್ದಾನೆ, ಇಷ್ಟು ಪಾಪಗಳನ್ನು ಮಾಡಿದ್ದಾನೆ, ಸುಳ್ಳು ಹೇಳಿದ್ದಾನೆ, ಮೋಸ ಮಾಡಿದ್ದಾನೆ, ವ್ಯಭಿಚಾರ ಮಾಡಿದ್ದಾನೆ, ಬೈದಿದ್ದಾನೆ, ಶಾಪ ಹಾಕಿದ್ದಾನೆ, ಪ್ರತಿಯೊಂದನ್ನು ಎಲ್ಲ ರೆಕಾರ್ಡ್. ಹಲ್ಲೆಲೂಯ. ಹಲ್ಲೆಲೂಯ. ನೀವು ನೋಡಿದ್ದೀರಾ ಪೊಲೀಸ್ ಸ್ಟೇಷನ್ ಅಲ್ಲಿ ಹಿಂಗ್ ಹಿಡ್ಕೊಂಡು ನಿಲ್ಲಿಸ್ತಾರ ನೋಡ್ರಿ, ಹಿಂಗೆ ನೋಡಿದಿರಿ? ಅವ್ರಿಗೆ ನೋಡಿದಾಗ ಏನಂತೀವಿ ನಾವು, ಅಪರಾಧಿ ಅಂತೇಳಿ. ಬೈಬಲ್ ಏನ್ ಹೇಳ್ತಾ ಗೊತ್ತಾ? ನಾವೆಲ್ಲ ದೇವರ ದೃಷ್ಟಿಯಲ್ಲಿ ಹಿಂಗೆ ಅಪರಾಧಿಗಳಾಗಿದ್ದೇವೆ ಅಂತ. ನಮಗೆ ಯಾವ ಯೋಗ್ಯತೆ ಅರ್ಹತೆ ಇರಲಿಲ್ಲ. ಈ ಪಾಪದಿಂದ ಬಿಡುಗಡೆ ಬರುವುದಕ್ಕೆ ನಮ್ಮ ಕೈಲಿ ಆಗ್ತಾ ಇರಲಿಲ್ಲ. ಡೆವಿಲ್ ನಮಗೆ ಚುಸ್ತಾ ಇದ್ದ ಮನಸ್ಸಲ್ಲಿ, ನೀನು ಪಾಪಿಯಾಗಿ ನೀನು ಕರೆಕ್ಟ್ ಇಲ್ಲ, ನೀನು ಪರಿಶುದ್ಧನಿಲ್ಲ, ನೀನು ಇಂಥ ಚಟ ಮಾಡ್ತೀವಿ, ಹಿಂಗಿದ್ದಿ ಹಂಗಿದ್ದಿ ಅಂತ ದೊಡ್ಡ ಲಿಸ್ಟೇ ಅವನು ತೆಗೆದುಕೊಂಡು ಲೀಗಲ್ ಆಗಿ ತೆಗೆದುಕೊಂಡು ಬಂದ. ಗಮನ ಕೊಡ್ರಿ. ಪ್ರತಿಯೊಂದು ಪಾಪ ಮಾಡುವಾಗ ಸೈತಾನಿಗೆ ಲೀಗಲ್ ರೈಟ್ಸ್ ಇರ್ತದೆ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡಕ್ಕೆ. ಲೀಗಲ್ ಇಂದ ಬರ್ತಾನೆ ಸೈತಾನ್, ಲೀಗಲ್ ಇಂದ. ಹಂಗೆ ಬರಂಗಿಲ್ಲ ಅವನು. ಲೀಗಲ್. ಅದಕ್ಕೆ ಪಶ್ಚಾತ್ತಾಪ ಪಡ್ರಿ, ರಿಪೆಂಟ್ ಆಗ್ರಿ, ಪಶ್ಚಾತ್ತಾಪ ಪಡ್ರಿ, ದೇವ್ರ ಕಡೆ ಕ್ಷಮೆ ಕೇಳ್ರಿ,
ಒಂದಾಗ್ರಿ ಬೇಗ ಅಂತ ಯಾಕೆ ಸತ್ಯವೇದ ಹೇಳ್ತಂದ್ರೆ ಸೈತಾನಿಗೆ ಲೀಗಲ್ ರೈಟ್ಸ್ ಇದೆ ನಿನ್ ಜೀವಿತದಲ್ಲಿ ಬಂದು ಕಾರ್ಯ ಮಾಡಕ್ಕೆ. ಅದಕ್ಕೆ ಯೇಸು ಹೇಳಿದ್ರು ಯೋಹಾನ 10:10 ಏನ್ ಹೇಳಿದ್ರು? ಕಳ್ಳನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ನಾಶ ಮಾಡುವುದಕ್ಕೆ ಬರ್ತಾನೆ, ಮತ್ತೆ ಯಾವುದಕ್ಕೂ ಬರಂಗಿಲ್ಲ. ಆದ್ರೆ ನಾನಾದರೂ ನಿಮಗೆ ನಿತ್ಯ ಜೀವ ಸಮೃದ್ಧಿಯಾದ ಜೀವಿತವನ್ನು ಕೊಡುವುದಕ್ಕಾಗಿ ಬಂದಿದ್ದೇನೆ ಎಂಬುದಾಗಿ ಯೇಸು ಹೇಳ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಸೊ ಶಿಲುಬೆಯ ಮೇಲೆ ಯೇಸು ಏನ್ ಮಾಡಿದ್ರು ನೋಡ್ರಿ, ಅದೇ ವಾಕ್ಯದಲ್ಲಿ ಹೇಳ್ತಿದೆ. ಕೊಲೊಸ್ಸೆದವರು ಬರೆದ ಪತ್ರಿಕೆಯಲ್ಲಿ ಒಂದು ಭಾಷಾಂತರದಲ್ಲಿ ಹೀಗೆ ಏನೇನಂದ್ರೆ, ನಮ್ಮ ದಾಖಲೆಯಲ್ಲಿದ್ದ ಪ್ರತಿಯೊಂದು ಕಾನೂನು ಉಲ್ಲಂಘನೆಯನ್ನು, ಹಲ್ಲೆಲೂಯ, ಅಂದ್ರೆ ನೀವು ಯೂಟ್ಯೂಬ್ ನೋಡಿದ್ರೆ ನೀವೇನೇ ನೋಡಿದ್ರಿ ಅಂತ ಹಿಸ್ಟ್ರಿ ಬರ್ತದೆ, ಹಿಸ್ಟ್ರಿ ಬರ್ತದೆ. ನೀವು ಡಿಲೀಟ್ ಮಾಡಿದ್ರು ಕೂಡ ಅದು ಹೋಗಲು ಸ್ಟೋರ್ ಆಗಿರ್ತದೆ. ಹಲ್ಲೆಲೂಯ. ಬಟ್ ನಮ್ಮ ಇದಕ್ಕೆ ನಾವು ಡಿಲೀಟ್ ಮಾಡಿ ಅದನ್ನ ಇದು ಮಾಡ್ತೇವೆ, ಕಾಣಂಗಿಲ್ಲ ಅಂತ ಹೇಳಿ. ಬಟ್ ನಮ್ಮ ಅಕೌಂಟ್ ಅಲ್ಲಿ ದಾಖಲೆ ಸಮೇತವಾಗಿ ಇರ್ತದಂತೆ, ನಾವೇನೇನ್ ಮಾಡಿದೀವಿ ಎಲ್ಲ. ಹಲ್ಲೆಲೂಯ. ನಮ್ಮ ದಾಖಲೆಯಲ್ಲಿದ್ದ ಕಾನೂನಿನ ಉಲ್ಲಂಘನೆಯನ್ನು ಏನ್ ಮಾಡಿದ್ರಂತೆ? ಯೇಸು ನಮ್ಮ ಮೇಲೆ ದೋಷಾರೋಪಣೆ ಮಾಡಲು ನಿಂತಿದ್ದ ಹಳೆಯ ಬಂಧನದ ವಾರಂಟ್. ಟ್ರಾನ್ಸ್ಲೇಷನ್ ಸೂಪರ್ ಇದೆ ನೋಡ್ರಿ. ಅಂದ್ರೆ ಡೆವಿಲ್ ವಾರಂಟ್ ತಗೊಂಡ್ ಅರೆಸ್ಟ್ ಮಾಡಕ್ಕೆ, ಇವ್ ನನ್ನವನ, ಇವ ಕ್ಯಾಂಡಿಡೇಟ್, ಇವ್ ನನ್ನ ಸಂಬಂಧಪಟ್ಟವನ, ಲೀಗಲ್ ರೈಟ್ಸ್ ತಗೊಂಡ್ಬರ್ತಾನ. ಅದಕ್ಕೆ ಆದಾಮನು ಪಾಪ ಮಾಡಿದಾಗ, ಹವ್ವಳು ಪಾಪ ಮಾಡಿದಾಗ ದೇವರು ಸೈತಾನನಿಗೆ ಯಾಕೆ ನಿಲ್ಲಿಸ್ಲಕ್ಕಾಗ್ಲಿಲ್ಲ? ದೇವರು ಯಾಕೆ ಅವನಿಗೆ ಸಾಯಿಸ್ಲಕ್ಕಾಗ್ಲಿಲ್ಲ ಗೊತ್ತಾ? ರೈಟ್ಸ್ ಇದೆ ನನ್ನ ಹತ್ರ, ಅವ್ರು ನನಗೆ ಅಧಿಕಾರವನ್ನು ಕೊಟ್ಟಿರ್ತಾರೆ, ನೀ ಕೊಟ್ಟಿಲ್ಲ. ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ? ಎವ್ರಿ ಸಿನ್ ವಿಲ್ ಓಪನ್ ಅ ಲೀಗಲ್ ರೈಟ್ಸ್ ಟು ದ ಡೆವಿಲ್. ಸೈತಾನನಿಗೆ ಒಂದು ಲೀಗಲ್ ರೈಟ್ಸ್ ಅನ್ನು ಕೊಡ್ತಾರೆ ನಿಮ್ಮ ಮೇಲೆ, ನಿಮ್ಮ ಜೀವಿತದಲ್ಲಿ, ಕುಟುಂಬದಲ್ಲಿ ಕಾರ್ಯ ಮಾಡಕ್ಕೆ. ಹಲ್ಲೆಲೂಯ. ಆದ್ರೆ ನಮಗೊಂದು ಗುಡ್ ನ್ಯೂಸ್ ಇದೆ. ಹಲ್ಲೆಲೂಯ. ಹೇಳಿ, ಗುಡ್ ನ್ಯೂಸ್ ಇದೆ. ಒಂದು ಒಳ್ಳೆ ವಾರ್ತೆ ಇದೆ, ಒಂದು ಒಳ್ಳೆ ವಾರ್ತೆ ಇದೆ. ಹಲ್ಲೆಲೂಯ, ಹಲ್ಲೆಲೂಯ. ಆ ಒಳ್ಳೆ ವಾರ್ತೆ ಏನು ಅಂತಂದ್ರೆ ನೋಡ್ರಿ, ನಿಂತಿದ್ದ ಹಳೆಯ ಬಂಧನದ ವಾರಂಟ್ ಅನ್ನು ಅವನು ರದ್ದುಗೊಳಿಸಿದನು. ಹಲ್ಲೆಲೂಯ. ಇನ್ನೊಂದು ಟ್ರಾನ್ಸ್ಲೇಷನ್ ಹೇಳ್ತದೆ ಅಂದ್ರೆ, he deleted every history and it cannot be retrieved. ಹಲ್ಲೆಲೂಯ. ಆತ ನಮ್ಮ ಎಲ್ಲ ಹಳೆಯ ಪಾಪಗಳನ್ನು ಏನ್ ಮಾಡಿದನಂತೆ? ಸಮಾಧಿ ಮಾಡಿದನಂತೆ. ಹಲ್ಲೆಲೂಯ. ಎಲ್ಲವನ್ನು ಸಮಾಧಿ ಮಾಡಿ ಶಿಲುಬೆಯಲ್ಲಿ ಆತನ ಜಡಿಯಲ್ಪಟ್ಟನು. ಹಲ್ಲೆಲೂಯ, ಹಲ್ಲೆಲೂಯ. ಯಾವಾಗ ಶಿಲುಬೆಯ ಮೇಲೆ ಆತನ ಜಡಿಯಲ್ಪಟ್ಟನೋ, ಬೈಬಲ್ ಹೇಳ್ತದೆ ನೋಡ್ರಿ ಆ ವಾಕ್ಯದಲ್ಲಿ, ಅದೇ ಕೊಲೊಸ್ಸೆ 2:14 ಅವನು ಅದನ್ನೆಲ್ಲ ಅಳಿಸಿ ಹಾಕಿದನು. ಹಲ್ಲೆಲೂಯ. ಏನ್ ಮಾಡಿದ್ರಿ? ಎಲ್ಲ ಏನ್ ಮಾಡಿದ್ರಂತೆ? ಹಲ್ಲೆಲೂಯ. ಅಂದ್ರೆ ಎಲ್ಲ ಅಳಿಸಿ ಹಾಕ್ತಿರಂತೆ, ಹೈಡ್ ಮಾಡಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಪಾಪ ಹೈಡ್ ಆಗ್ತಾ ಇತ್ತು, ತೆಗೆದ್ರೆ ಮತ್ತೆ ಪಾಪ ಕಾಣಿಸ್ತಾ ಇತ್ತು. ಹಲ್ಲೆಲೂಯ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಏನ್ ಮಾಡಿದಾರೆ ಅಂದ್ರೆ, ನಮ್ಮ ಎಲ್ಲ ಪಾಪಗಳನ್ನು ಏನ್ ಮಾಡಿದ್ದಾರೆ? ಅಳಿಸಿ ಹಾಕಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಹೇಗೆ? ಶಿಲುಬೆಯಲ್ಲಿ ಅದನ್ನು ಜಡದನಂತೆ. ಅಂದ್ರೆ ನಿನಗೆ ಸಿಗಬೇಕಾದ ಪನಿಷ್ಮೆಂಟ್, ನಿನ್ನ ಒಂದು ಕರ್ಮದ ಫಲ ಯೇಸು ಅನುಭವಿಸಿದನಂತೆ. ನಿನ್ನ ಪಾಪದ ಫಲ ಯಾರು ಅನುಭವಿಸಿದ್ರು? ಯೇಸು ಜಡಿಯಲ್ಪಟ್ಟನಂತೆ. ಆತನ ತಲೆ ಮೇಲೆ ಮುಳ್ಳಿನ ಕಿರೀಟವಿಟ್ರು, ಕೈಯಲ್ಲಿ ಏನಂತಂದ್ರೆ ಮೊಳೆಗಳನ್ನು ಹೊಡೆದ್ರು. ಯಾಕೆ? ನೀನು ನಾನು ಮಾಡಿದಂತ ಪಾಪದ ಶಿಕ್ಷೆಯನ್ನು ಯೇಸು ಅನುಭವಿಸಿದ. ಹಲ್ಲೆಲೂಯ. ಅದಕ್ಕೆ ಶಿಲುಬೆಯ ಮೇಲೆ ಆತನ ಕೊನೆಯದಾಗಿ ಹೇಳ್ತಾನೆ, ಇಟ್ ಇಸ್ ಫಿನಿಶ್. ಎಲ್ಲವೂ ತೀರಿತು. ಅಂದ್ರೆ ಇವರ ಪಾಪ ಎಲ್ಲವನ್ನು ನಾನು ತೀರಿಸಿದ್ದೇನೆ. ಸೈತಾನನಿಗೆ ಈಗ ಯಾವುದೇ ಲೀಗಲ್ ರೈಟ್ಸ್ ಇಲ್ಲ ನನ್ನ ಮೇಲೆ, ನಿಮ್ಮ ಮೇಲೆ. ಹಲ್ಲೆಲೂಯ, 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 ಹಲ್ಲೆಲೂಯ. ಅಂದ್ರೆ ಎಲ್ಲ ಹಳೆಯದನ್ನು ಏನ್ ಮಾಡಿದ್ರೆ ಅಂದ್ರೆ ಮಣ್ಣು ಮಾಡೋದಂತೆ. ಶಿಲುಬೆ ಮೇಲೆ ಜಡಿಯಲ್ಪಟ್ರು. ಬೈಬಲ್ ಹೇಳ್ತದೆ ಯೇಸುವಿನೊಂದಿಗೆ ನಾವು ಹೂಣಲ್ಪಟ್ಟಿವಿ ಅಂತೆ. ಇವತ್ತು ಬೆಳಗ್ಗೆ ಇದೇ ಇಮ್ಯಾಜಿನೇಷನ್ ಮಾಡ್ತಾ ಇದ್ದೆ. ನಾನು ಸತ್ತಿದ ನಾನೇ ಯೋಚನೆ ಮಾಡ್ತಾ ಇದ್ದೆ. ಐ ಆಮ್ ಡೆಡ್.
ನಾನು ಸತ್ತು ಹೋಗಿದ್ದೀನಿ. ಹೆಂಗ ಸತ್ತು ಹೋಗಿದ್ದೀನಿ ಅಂದ್ರೆ ಅದ್ರ ಮೇಲೆಲ್ಲ ಕ್ರಿಮಿನೇಷನ್ ಮಾಡಿದ್ದಾರೆ, ಅಂದ್ರೆ ಎಲ್ಲ ಕಟ್ಬಿಟ್ಟಿದ್ದಾರೆ. ಆ ಹಳೇದೇನಾದ್ರೂ ಪಾಪ ಮಾಡಕ್ ಸಾಧ್ಯನಾ? ಅವನು ಎದ್ದು ಬರಕ್ ಸಾಧ್ಯನಾ? ಬೈಬಲ್ ಹೇಳ್ತಾರೆ, ಯೇಸುವಿನೊಟ್ಟಿಗೆ ನಾವು ಹೂಡಲ್ಪಟ್ಟೆವು, ಯೇಸುವಿನೊಂದಿಗೆ ನಾವು ಎಬ್ಬಿಸಲ್ಪಟ್ಟೆವು. ಹಲ್ಲೆಲೂಯಾ. ಅಂದ್ರೆ ಯೇಸು ಸತ್ತಾಗ ಯಾರು ಸತ್ರು ಅಂತೆ? ನಾನು ಕೂಡ ಸತ್ತೆ ಅಂತ. ಎಲ್ಲಿ? ಪಾಪದಲ್ಲಿ. ಪಾಪದ ಪರಿಣಾಮ ಏನು? ಮರಣ. ಸೊ ಯೇಸು ನನ್ನ ಪಾಪಕ್ಕಾಗಿ ಸತ್ತಾಗ ನಾನು ಕೂಡ ಪಾಪಕ್ಕೆ ಸತ್ತು ಹೋದೆ ಅಂತೆ. ಯೇಸು ಪುನರುತ್ಥಾನ ಆದಾಗ ನಾನು ಕೂಡ ಪುನರುತ್ಥಾನ ಆಗಿ ಎದ್ದೆ. ಯೇಸು ಪುನರುತ್ಥಾನ ಆದಾಗ ಆತನ ಜೊತೆ ನಾನು ಎಬ್ಬಿಸಲ್ಪಟ್ಟು ಆತನ ಜೊತೆಯಲ್ಲಿ ನಾನು ಇವಾಗ ಕುತ್ಕೊಂಡಿನಂತೆ. ಹಲ್ಲೆಲೂಯಾ. ಎಲ್ಲಿ ಹೋಯ್ತದು ಪಾಪ ಎಲ್ಲ? ಓಲ್ಡ್ ಲೈಫ್ ಎಲ್ಲ ಎಲ್ಲಿ ಹೋಯ್ತು? ಸತ್ತು ಹೋಯ್ತು. ಈಗ ಬಂದು ಯಾರು ಹೇಳ್ತಾರೆ, ಅವಾಗ ಪಾಪಿ ಇದ್ದಲ್ಲ ಅವಾಗ. ಈಗ ನಾನು ಗೆಲ್ಲಿದ್ದೀನಿ, ಈಗ ಕ್ರಿಸ್ತನಲ್ಲಿ ಇದ್ದೇನೆ, ಯೇಸುವಿನ ರಕ್ತ ನನ್ನ ಮೇಲೆ ಇದೆ, ಸೈತಾನನಿಗೆ ಯಾವುದೇ ಲೀಗಲ್ ರೈಟ್ಸ್ ಇಲ್ಲ. ಅದಕ್ಕೆ ಬೈಬಲ್ ಹೇಳ್ತದೆ, ನೀವು ಸತ್ತಿರಲ್ಲ. ಐಗುಪ್ತ ದೇಶದವ್ರು ಏನಂದ್ರು? ಮೋಸೆ ಏನಂದ? ಇನ್ನು ಮುಂದೆ ಅವ್ರು ಕಾಣಂಗಿಲ್ಲ ಅಂತ ಹೇಳಿ. ಹಲ್ಲೆಲೂಯಾ. ನಾವು ಯಾವಾಗ ನಮ್ಮ ಪಾಪಕ್ಕಾಗಿ, ಹಳೆ ಜೀವಿತಕ್ಕಾಗಿ ಸತ್ತು ಹೋಗ್ತೇವೋ, ನಮ್ಮ ಹೊಸ ಜೀವಿತ ಯೇಸು ಬಿಡು ಪುನರುತ್ಥಾನ ಇದೇ ಪ್ರಾಬ್ಲಮ್. ಪುನರುತ್ಥಾನ ಆಗ್ಯಾದ ಮತ್ತೆ ಶಿಲುಬೆ. ಹಲ್ಲೆಲೂಯಾ. ಮುಗಿದ ಶಿಲುಬೆ ಯಾವಾಗ ನೋಡ್ಬೇಕು? ಪಾಪದಲ್ಲಿದ್ದಾಗ. ಈಗ ಪಾಪಕ್ಕೆ ಸತ್ತು ಹೋಗಿದ್ದೇನೆ, ಈಗ ಯೇಸುವಿನೊಟ್ಟಿಗೆ ಎಲ್ಲಿದ್ದೇನೆ? ಪರಲೋಕದಲ್ಲಿದ್ದೇನೆ. ಏನಂದ್ರೆ ಈ ವಿಷಯಗಳು ಕುರಿತಾಗಿ ಯೋಚನೆ ಮಾಡ್ರಿ. ಫಿಲ್ ಯುವರ್ ಮೈಂಡ್ ವಿತ್ ದಿಸ್ ಥಾಟ್ಸ್. ಪರಲೋಕದ ಆಲೋಚನೆಗಳಿಂದ ತುಂಬಿಸಲ್ಪಡ್ರಿ. ಹಲ್ಲೆಲೂಯಾ. ಆಗ ಮಾತ್ರ ಪರಲೋಕಕ್ಕೆ ಹೋಗಕ್ಕೆ ಸಾಧ್ಯ. ಎಲ್ಲಿವರೆಗೂ ನೀನು ಹಳೆಯದ್ರ ಬಗ್ಗೆ ಮಾತಾಡ್ತೀಯೋ ಮತ್ತೆ ಹಳೆಯ ಜೀವಿತಕ್ಕೆ ಹೋಗ್ತಿ. ಹಲ್ಲೆಲೂಯಾ. ದೇವರು ನಮ್ಮನ್ನು ಹೊಸಬರನ್ನಾಗಿ ಮಾಡಿದ್ದಾನೆ. ಕ್ರಿಸ್ತನಲ್ಲಿ ನಾನು ಏನಾಗಿದ್ದೇನೆ ಅನ್ನುವ ಪ್ರಕಟಣೆ ನಿನಗೆ ಬಂದ್ರೆ ನಿನ್ನ ಹಳೇ ಜೀವಿತಕ್ಕೆ ನೀನು ತಿರುಗಿ ಹೋಗಂಗಿಲ್ಲ. ನಿನ್ನ ಹೊಸ ಜೀವಿತದಲ್ಲಿ ಜಯಶಾಲಿಗಳಾಗಿ ನಡೀತಾ ಇದ್ದೀವಿ. ಹಲ್ಲೆಲೂಯಾ. ಯೇಸು ಸಾಯುವಾಗ ಬಾಸುಂಡೆಗಳು ಹೊಡೆದ್ರು. ಎಲ್ಲ ಬೈಬಲ್ ಹೇಳ್ತದೆ, ಅವನ ಮುಖ ನೋಡಕ್ಕೆ ನಮ್ಮಲ್ಲಿ ಯಾವ ಒಂದು ಏನಂದ್ರೆ ಕಳೆ ಇರ್ಲಿಲ್ಲ ಅಂತ, ಮುಖ ನೋಡಕ್ಕೆ ಆಗ್ತಾ ಇರ್ಲಿಲ್ಲ ಅಂತ. ಅಂತ ಒಂದು ಸ್ಥಿತಿಯಲ್ಲಿ ಸತ್ತಂತ ಯೇಸು ಬದುಕಿ ಬರುವಾಗ ಹೆಂಗ ಬಂದ? ಹೊಸ ಒಂದು ದೇಹ, ಆರೋಗ್ಯದಿಂದ ಜಯಶಾಲಿಯಾಗಿ ಆತನ ಹೊರಗಡೆ ಬಂದ. ಹಲ್ಲೆಲೂಯಾ. ಹಾಗೆ ಯೇಸುವಿನಲ್ಲಿ ಇರುವವರಿಗೆ ಈ ಒಂದು ಸೌಭಾಗ್ಯ ಇದೆ ನೋಡಿ. ಹಲ್ಲೆಲೂಯಾ. ದೇವರನ್ನ ನೋಡುವಾಗ ಹಿಂಗ ನೋಡಂಗಿಲ್ಲ. ಈಗ ಅಪರಾಧಿಯಾಗಿ ನೋಡಂಗಿಲ್ಲ. ನಿನಗೆ ನಿನ್ನ ನೀ ನೋಡ್ಕೊಳತ್ತಿನ ಅಪರಾಧಿ. ಇವಾಗ ನಿನ್ನ ನೀ ಯೋಚನೆ ಮಾಡ್ತಾ ಇದ್ದೀನಿ. ನೀನು ಎಲ್ಲಿವರೆಗೂ ನಿನ್ನ ನೀನು ನೋಡ್ಕೋತೀಯೋ ನೀನು ಅವಮಾನದಲ್ಲಿರ್ತಿ, ನಿರಾಶೆಯಲ್ಲಿರ್ತಿ, ದುಃಖದಲ್ಲಿರ್ತಿ. ನಿನ್ನನ್ನು ನೋಡ್ಕೊಳ್ಳಾರ್ದಾಗೆ ಯೇಸುವಿನ ಮೇಲೆ ನೋಡ್ತೀಯೋ ಆಗ ನೀನು ಯೇಸುವಿನಂತೆ ಜೀವಿಸುವ ಹಾಗೆ ದೇವರಿಗೆ ಕೃಪೆ, ಪವಿತ್ರಾತ್ಮ ಶಕ್ತಿಯನ್ನು ನಿಮಗೆ ಕೊಡ್ತಾನೆ. ಹಲ್ಲೆಲೂಯಾ. ಹೇಳ್ರಿ, ಈಗ ನನ್ನ ಪಾಪಿನ ದೇವರ ಮಗನು ಹೇಗೆ ಬಿಡುಗಡೆ ಆಯ್ತು? ಯೇಸು ಅದಕ್ಕೆ ಶಿಲುಬೆಗೆ ಜಡದಂತೆ. ಹಲ್ಲೆಲೂಯಾ. ಅದಕ್ಕೆ ಹಳೆಯದ್ರ ಬಗ್ಗೆ ನಾನು ಹಿಂದೆ ಎಷ್ಟು ಇದು ಮಾಡ್ತಿದ್ದೆ ಗೊತ್ತಾ? ನೀನು ಎಷ್ಟು ಹಿಂದಿನ ಬಗ್ಗೆ ಮಾತಾಡ್ತೀವೋ ಅಲ್ಲೇ ಇರ್ತೀನಿ. ಎಷ್ಟು ಯೇಸು ನಿನಗಾಗಿ ಏನ್ ಮಾಡಿದ್ದಾನೆ ಮಾತಾಡ್ತೀಯೋ ಅದು ಪರಲೋಕದಿಂದ ನಿನಗೆ ಕಾಣುವಂತ ಲೋಕಕ್ಕೆ ಅದು ಮ್ಯಾನಿಫೆಸ್ಟ್ ಆಗ್ತದೆ. ಹಲ್ಲೆಲೂಯಾ. ಇದು ಹೇಗೆ ಮ್ಯಾನಿಫೆಸ್ಟ್ ಆಗ್ತದೆ ಅಂದ್ರೆ, ನಿನ್ನ ನಂಬಿಕೆಯಿಂದ ಈ ವಾಕ್ಯಗಳು ಘೋಷಣೆ ಮಾಡುವಾಗ, ನಾನು ಯೇಸುವಿನ ರಕ್ತದಿಂದ ನನಗೆ ಬಿಡುಗಡೆ ಆಗಿದೆ, ನಾನು ಕತ್ತಲೆ ಲೋಕದಲ್ಲಿ ಇಲ್ಲ, ನಾನು ಯೇಸುವಿನ ರಾಜ್ಯದೊಳಗಿದ್ದೇನೆ, ನಾನು ಪಾಪದಲ್ಲಿ ಇಲ್ಲ, ನಾನು ಪಾಪಕ್ಕೆ ಸತ್ತು ಹೋಗಿದ್ದೇನೆ, ನಾನು ನೀತಿವಂತನಾಗಿ ಜೀವಿಸ್ತಾ ಇದ್ದೇನೆ. ಮತ್ತೆ ಪಾಪ ಮಾಡ್ತೀವಲ್ರಿ, ಏನು ಪದೇ ನೀನು ಶರೀರದಲ್ಲಿ ಪಾಪ ಮಾಡ್ತಾ ಇದ್ದೇನೆ, ಸ್ಪಿರಿಟ್ ಪಾಪ ಮಾಡಂಗಿಲ್ಲ.
ನಿನ್ನ ಶರೀರದಲ್ಲಿ ನೀನು ಪಾಪ ಮಾಡ್ತಾ ಇರುವಾಗ ನಿನ್ನ ಶರೀರ ಏನ್ ಮಾಡ್ಬೇಕು? ನೀನು ಶಿಲುಬೆಗೆ ಹಾಕ್ಬೇಕು. ಹಲ್ಲೆಲೂಯಾ. ಅದಕ್ಕೆ ಡಿಕ್ಲೇರ್ ಮಾಡ್ಬೇಕು, ಘೋಷಣೆ ಮಾಡ್ಬೇಕಾದ್ರೆ ವಾಕ್ಯವನ್ನು, ಆ ವಾಕ್ಯ ನೀನು ಘೋಷಣೆ ಮಾಡುವಾಗ ಆ ರೀತಿಯಾದ ಕಾರ್ಯ ನಿನ್ನ ಜೀವಿತದಲ್ಲಿ ನಡೀತದೆ. ಹಲ್ಲೆಲೂಯಾ, 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 Hallelujah. ಎಷ್ಟು ಜನ ಸ್ಥಳವನ್ನು ಬಿಟ್ಟು ಹೋಗ್ಬೇಕಂತ ಇದ್ರಿ? Hallelujah. ಹೋಗ್ಬೇಕಾ? Yes. ಹಲ್ಲೆಲೂಯಾ. ಬಾಯ್ ಮಾಡ್ತೀರಾ ಹಳೆ ಜೀವಿತಕ್ಕೆ? Yes. ಹಿಂದಿಂದೆ ಮಾತಾಡ್ತೀರಾ? ಇಲ್ಲ. ಹಳೆದೇ ಮಾತಾಡ್ತೀರಾ? ಇಲ್ಲ. ಹಾ, ಈ 10 ವರ್ಷದಿಂದ ಏನಂದ ಅಂದೋ ಸತ್ತೋಗಿರ್ತಾನ, ಇವ ದಿನ ಸಾಯ್ತಿರ್ತಾನ. ಅಂದು ಸತ್ತೋಗಿರ್ತಾನ, ಅನಿಸ್ಕೊಂಡು ದಿನ ಅದನ್ನೇ ಹೇಳಿ ಹೇಳಿ ದಿನ ಸಾಯ್ತಿರ್ತಾನ. ಬಿಟ್ಬಿಡು, ಹಳೆ ಜ್ಞಾಪಕ ಮಾಡ್ಕೋಬೇಡ, ಹಳೆದ್ರ ಬಗ್ಗೆ ಮಾತಾಡಬೇಡ. ದೇವರು ಹೊಸ ಕಾರ್ಯಗಳನ್ನು ಮಾಡುವ ದೇವರಾಗಿದ್ದಾರೆ, ಹೊಸ ಪ್ರಾರಂಭಗಳನ್ನು ಮಾಡುವ ದೇವರಾಗಿದ್ದಾರೆ. ಈ ವಾಕ್ಯಗಳು ನಿಮ್ಮ ಪ್ರಕಟಣೆಯಾಗಿ ನಿಮ್ಮ ಹೃದಯದಲ್ಲಿ ಬೇರೆ ಊರುವಾಗ ಎಲ್ಲ ಅನಾರೋಗ್ಯದಿಂದ, ಶಾಪದಿಂದ, ಬಡತನದಿಂದ, ದರಿದ್ರತನದಿಂದ ಎಲ್ಲದರಿಂದ ಬಿಡುಗಡೆ ಆಗ್ತದೆ.